Today there are two celebrations. One is in the church, one is outside the church. ಎರಡು ಆರಾಧನೆಗಳು ಅಥವಾ ಎರಡು ಹಬ್ಬಗಳು, ಒಂದು ಸಭೆ ಒಳಗೆ ಒಂದು ಸಭೆ ಹೊರಗೆ. ಸೊ ಬೋತ್ ಆರ್ ರಿಲೇಟೆಡ್ ಟು ಕಲರ್ಸ್. ಎರಡು ಬಣ್ಣಗಳಿಗೆ ಸಂಬಂಧಪಟ್ಟವುಗಳಾಗಿವೆ. ಬಟ್ ಐ ವಿಲ್ ಟೆಲ್ ಎಟ್ ದ ಎಂಡ್ ಆಫ್ಟರ್ ದ ಮೆಸೇಜ್ ವಾಟ್ ಕಲರ್ ಈಸ್ ದ ವರ್ಲ್ಡ್ ವರ್ಷಿಪಿಂಗ್ ಅಬೌಟ್. ಯಾವ ಬಣ್ಣದ ಬಗ್ಗೆ ಜಗತ್ತು ಆರಾಧನೆ ಮಾಡ್ತಾ ಇದೆ ಅದನ್ನು ಆರಾಧನೆ ನಂತರ ನಾನು ಹೇಳ್ತೇನೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು 1 Corinthians chapter 1. 1 ಕೊರಿಂಥ ಮೊದಲನೇ ಅಧ್ಯಾಯಕ್ಕೆ ನಾವು ತೆರೆಯೋಣ. I will just read at random some scriptures which I say and then we'll get into the message. ನಾನು ಹೇಳುವಂಥ ಸಂದೇಶಕ್ಕೆ ಹೋದಕ್ಕಿಂತ ಮುಂಚೆ ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ. 1 Corinthians chapter 1 verse 18. 1 ಕೊರಿಂಥ 1:18. Amen. Then Galatians 2:20, ಗಲಾತ್ಯ 2:20. Yes. Galatians 2:20, I have been crucified with Christ. It is no longer I who live, but Christ who lives in me. And the life I now live in the flesh, I live by the faith in the Son of God, who loved me and gave himself for me. ಕನ್ನಡದಲ್ಲಿ And Galatians 3:13 and 14, ಗಲಾತ್ಯ 3:13-14. Amen. Then Galatians 6:14, ಗಲಾತ್ಯ 6:14. Amen. Ephesians chapter 1 verse 7, ಎಫೆಸ 1:7. Amen. Colossians chapter 1 verse 14, ಕೊಲೊಸ್ಸೆ 1:14 ವಚನ.
Colossians 1:14. Amen. Colossians 1:20. Colosse 1:20. Colossians chapter 2 verses 14 and 15. ಕೊಲೊಸ್ಸೆ 2:14-15 ವಚನಗಳು. ಜಯಿಸಲ್ಪಟ್ಟವುಗಳನ್ನಾಗಿ. Amen. Thank you, Jesus. Heavenly Father, please minister to us. This is your word and we are your people. ಪರಲೋಕದ ತಂದೆ, ನಮಗೆ ಸೇವೆ ಮಾಡು. ಇದು ನಿನ್ನ ವಾಕ್ಯ ಸ್ವಾಮಿ, ನಾವು ನಿನ್ನ ಜನರು. ಮಿನಿಸ್ಟರ್ ಟು ಅಸ್ ದಟ್ ವಿ ಮೇ ಬಿ ಸ್ಟ್ರಾಂಗ್ ಟು ಡೂ ಯೋರ್ ವಿಲ್ ಓ ಗಾಡ್. ನಾವು ನಿನ್ನ ಚಿತ್ತವನ್ನು ಮಾಡೋದಕ್ಕೆ ಬಲಗೊಳ್ಳುವಂತೆ ನಮಗೆ ಸೇವೆ ಮಾಡು. ಲಾರ್ಡ್, ಮಿನಿಸ್ಟರ್ ಟು ಅಸ್ ದಟ್ ವಿ ಮೇ ಕ್ಯಾರಿ ಯೋರ್ ಕ್ರಾಸ್ ಆ್ಯಂಡ್ ಫಾಲೋ ಹಾರ್ಡ್ ಆಫ್ಟರ್ ದೇ. ನಮಗೆ ಸೇವೆ ಮಾಡು ಸ್ವಾಮಿ. ಆ ಮೂಲಕವಾಗಿ ನಮ್ಮ ಕ್ರೂಜನ್ನು ಹೊತ್ತುಕೊಂಡು ನಿನ್ನ ಹತ್ತಿರದಿಂದ ನಿಕಟವಾಗಿ ಹಿಂಬಾಲಿಸುವಂತೆ ಅನುಗ್ರಹಿಸು. In the name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. Amen. Thank you, Jesus. The cross, as the world or as the church in the world celebrates, or Jesus Christ whom they celebrate, ಯಾವ ಕ್ರೂಜೆಯನ್ನು ಜಗತ್ತು ಇವತ್ತು ಸಂಭ್ರಮಿಸ್ತಾ ಇದೆ ಅಥವಾ ಯಾವ ಕ್ರಿಸ್ತನಲ್ಲಿ ಜಗತ್ತು ಸಂಭ್ರಮಿಸ್ತಾ ಇದೆ, ಇಟ್ ಈಸ್ ದ ಕ್ರಾಸ್ ಈಸ್ ದ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್. ಕ್ರೂಜೆಯು ಒಂದು ಪ್ರಾರಂಭವೂ ಒಂದು ಸಮಾಪ್ತಿಯೂ ಆಗಿದೆ. ಕ್ರಾಸ್ ಈಸ್ ದ ಬಿಗಿನಿಂಗ್, ಕ್ರಾಸ್ ಈಸ್ ದಿ ಎಂಡ್. ಕ್ರೂಜೆಯು ಪ್ರಾರಂಭವೂ, ಕ್ರೂಜೆಯು ಅಂತ್ಯವೂ ಆಗಿದೆ. ಆನ್ ದ ಕ್ರಾಸ್ Jesus ends the law but begins a life with freedom. We are not driven by the law. ಕ್ರೂಜೆ ಮೇಲೆ ಯೇಸು ಕ್ರಿಸ್ತನು ಆತನು ಧರ್ಮಶಾಸ್ತ್ರವನ್ನು ಮುಗಿಸ್ತಾನೆ ಮತ್ತು ಸ್ವಾತಂತ್ರ್ಯವುಳ್ಳಂಥ ಒಂದು ಹೊಸ ಜೀವನವನ್ನು ಪ್ರಾರಂಭಿಸ್ತಾನೆ. ನಾವು ಧರ್ಮಶಾಸ್ತ್ರದಿಂದ ನಡೆಸಲ್ಪಟ್ಟವರಲ್ಲ ಎಂಬುದನ್ನು ತೋರಿಸ್ತಾನೆ. Secondly, cross ends the power of the principalities and powers. ರಾಜತ್ವಗಳು ಮಹತ್ವಗಳ ಒಂದು ಅಧಿಕಾರವನ್ನು, ದೊರೆತನಗಳು ಅಧಿಕಾರಗಳ ಒಂದು ಅಧಿಕಾರವನ್ನು ಯೇಸು ಕ್ರಿಸ್ತನು ಮುಗಿಸ್ತಾನೆ. ಆ್ಯಂಡ್ ಕ್ರಾಸ್ ಬಿಗಿನ್ಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಕ್ರೂಜೆಯು ಪರಿಶುದ್ಧಾತ್ಮನ ಶಕ್ತಿಯನ್ನು ನಮ್ಮಲ್ಲಿ ಬಿಡುಗಡೆ ಮಾಡ್ತದೆ. ಲೆಟ್ಸ್ ರೀಡ್ ಗಲೇಷಿಯನ್ಸ್ 3:13 and 14 ಅಗೇನ್. ಮತ್ತೆ ಗಲಾತ್ಯ 3:13-14 ಓದಿಕೊಳ್ಳೋಣ. One important thing about these two verses is ಎರಡು ವಚನಗಳ ಒಂದು ಪ್ರಾಮುಖ್ಯವಾದ ವಿಷಯ ಏನಂತಂದರೆ, that we might receive the promise of the Spirit through faith, Jesus became the curse. ನಾವು ದೇವರಾತ್ಮನ ಅಭಿಷೇಕದ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನದ
ಒಂದು ಶಕ್ತಿಯನ್ನು ಹೊಂದುವಂತೆ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲ್ಬೆ ಮೇಲೆ ನೇತಾಡಿ ನಮ್ಮನ್ನು ಆತನು ಶಾಪದೊಳಗಿಂದ ಬಿಡಿಸಿದನು ಎಂಬುದಾಗಿ. ಐ ಆಲ್ಸೋ ನೋಟಿಸ್, ನಾನು ಒಂದು ಸಂಗತಿಯನ್ನು ಗಮನಿಸ್ತೇನೆ, the people who cannot or did not receive the Holy Spirit baptism, there may be a curse operating still which doesn't allow them to receive the baptism of the Holy Spirit. ಯಾರು ಪರಿಶುದ್ಧಾತ್ಮನ ಅಭಿಷೇಕ ಅಥವಾ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಥವಾ ಹೊಂದಿಕೊಳ್ಳಲಿಲ್ಲ, ಅದಕ್ಕೆ ಕಾರಣ ಬಹುಶಃ ಅವರ ಜೀವನದಲ್ಲಿರುವಂಥ ಯಾವುದೋ ಶಾಪ ಇನ್ನೂ ಮುರಿಯಲ್ಪಟ್ಟಿಲ್ಲ. ಅದರ ನಿಮಿತ್ತವಾಗಿ ಅವರು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಲಿಕ್ಕಿಲ್ಲ. ರಕ್ಷಣೆ ಹೊಂದಿದ್ದಾರೆ, ದೀಕ್ಷಾಸ್ಥಾನ ಹೊಂದಿದ್ದಾರೆ, ಆದರೆ ಪವಿತ್ರಾತ್ಮನ ಅಭಿಷೇಕ ಹೊಂದಲಿಕ್ಕಿಲ್ಲ. ದೇ ಮೇ ನಾಟ್ ರಿಸೀವ್ ದ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಜಸ್ಟ್ ಬಿಕಾಸ್ ಆಫ್ ದಿಸ್, ಇದರ ನಿಮಿತ್ತವಾಗಿ. ಐ ರಿಮೆಂಬರ್ ಒನ್ ಇನ್ಸಿಡೆನ್ಸ್, ಒಂದು ಘಟನೆ ನನಗೆ ನೆನಪಾಗ್ತದೆ. ಒನ್ ಆಫ್ ಅವರ್ ಅಂಕಲ್ಸ್ ಹ್ಯಾಡ್ ಕಮ್ ವಿತ್ ಅಸ್ ಇನ್ ದಿಸ್ ಸೇಮ್ ಕುಸುಗಲ್ ರೋಡ್. ಇದೇ ಕುಸುಗಲ್ ರೋಡ್ನಲ್ಲಿ somewhere beyond what we are. ನಾವು ಇಲ್ಲಿರುವ ಸ್ಥಳಕ್ಕಿಂತ ಇನ್ನೂ ದೂರದಲ್ಲಿ we used to go into a field and pray for the Holy Spirit baptism. ನಾವು ಹೊಲದಲ್ಲಿ ಹೋಗಿ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನಕ್ಕೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೆವು. And I took my sister, elder sister, and some of us went there, and my uncle and my auntie also came. ನಮ್ಮ ಮಾಮ ಅವರು ಮತ್ತು ಅವರ ಧರ್ಮಪತ್ನಿಯು ಮತ್ತು ನಮ್ಮ ಸಹೋದರಿಯು ಮತ್ತು ಇನ್ನೂ ಅನೇಕರು ನಾವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದೆವು. ಸಮ್ ಆಫ್ ಅಸ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್. ನಮ್ಮಲ್ಲಿ ಕೆಲವರು ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ ಹೊಂದಿದರು. ಬಟ್ ದ್ಯಾಟ್ ಅಂಕಲ್ ಆಫ್ ಮೈನ್ ಡಿಡ್ ನಾಟ್ ರಿಸೀವ್. ನಮ್ಮ ಅಂಕಲ್ ಅವರು ಹೊಂದಿಕೊಳ್ಳಲಿಲ್ಲ. ಆ್ಯಂಡ್ ಟ್ವೈಸ್ ವಿ ಪ್ರೇಡ್, 2 ಸಾರಿ ಪ್ರಾರ್ಥಿಸಿದ್ದು, 2 ಸಾರಿನೂ ಆತನು ಹೊಂದಿಕೊಳ್ಳಲಿಲ್ಲ. ದೆನ್ ಆಫ್ಟರ್ವರ್ಡ್ಸ್ ಕ್ಯಾಶುವಲಿ ಐ ವಾಸ್ ಟಾಕಿಂಗ್ ಟು ಹಿಮ್ ವೆನ್ ವಿ ಆರ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್. ನಾವು ಕೂತ್ಕೊಂಡು ಮಾತಾಡ್ತಿರುವಾಗ ಅವರು ಕೂಡ ಮಾತಾಡಿದೆ. And my attention went to the cross he was wearing, a stainless steel cross on his neck. ಅವರ ಕುತ್ತಿಗೆಯಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಕ್ರೂಜ್ ಇತ್ತು. And I asked him, what is that? ಅದು ಏನಂತ ನಾನು ಕೇಳಿದೆ. He said, somebody had given me. ಯಾರೋ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. Then I told him to remove that. ಅದನ್ನು ತೆಗೆದು ಹಾಕಬೇಕಂತ ಹೇಳಿದೆ. And again we prayed. After he removed, we prayed again. ಅದನ್ನು ತೆಗೆದ ಮೇಲೆ ಮತ್ತೆ ನಾವು ಪ್ರಾರ್ಥನೆ ಮಾಡಿದೆವು. And immediately he received the Holy Spirit baptism. ತಕ್ಷಣ ಅವರು ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ ಹೊಂದಿದರು. And then we investigated who gave that cross to him and what was done in it. ಯಾರು ಆತನಿಗೆ ಆ ಒಂದು ಶಿಲ್ಪೆ ಕೊಟ್ಟಿದ್ದರು ಮತ್ತು ಅದರಲ್ಲಿ ಅವರು ಏನು ಮಾಡಿದರು ನಮಗೆ ಆಮೇಲೆ ಪರೀಕ್ಷೆ ಅದನ್ನು ಹುಡುಕಾಡಿದಾಗ ನಮ್ಗೆ ಗೊತ್ತಾಯಿತು. There was a curse put into, or a black magic curse was put into that cross and sent into his life. ಆ ಕ್ರೂಜೆಯಲ್ಲಿ ಮಾಟಮಂತ್ರ ಮಾಡಿ ಅವರ ಜೀವನದಲ್ಲಿ ಶಾಪವನ್ನು ಕಳಿಸಿದರು. ಸೊ ದ್ಯಾಟ್ ಹಿ ವಿಲ್ ನಾಟ್ ಕಮ್ ಅಪ್ ಇನ್ ಲೈಫ್. ಅವರ ಜೀವನದಲ್ಲಿ ಅವರ ಅಭಿವೃದ್ಧಿ ಹೊಂದಬಾರದು ಎಂಬುದಾಗಿ. ಸೊ ಕರ್ಸಸ್ ನೀಡ್ ಟು ಬಿ ಬ್ರೋಕನ್ ಸೊ ದ್ಯಾಟ್ ವಿ ನೀಡ್ ಟು ರಿಸೀವ್ ದ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್. ನಾವು ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ ಹೊಂದಬೇಕಾಗಿದ್ದರೆ ಶಾಪಗಳು ಮುರಿಯಲ್ಪಡಬೇಕು. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಓಪನ್ಸ್ ದ ಡೋರ್ ಟು ಹೆವನ್ ಟು ಅಸ್. ಕ್ರೂಜೆಯು ಪರಲೋಕದ ಬಾಗಿಲನ್ನು ನಮಗಾಗಿ ತೆರೆಯುತ್ತದೆ. ಜೀಸಸ್ ಶಟ್ಸ್ ಆಫ್ ದ ಡೋರ್ಸ್ ಆಫ್ ಹೆಲ್. ಯೇಸು ಕ್ರಿಸ್ತನು ಕ್ರೂಜೆ ಮೂಲಕವಾಗಿ ಅಥವಾ ಕ್ರೂಜೆ ನಿಮಿತ್ತವಾಗಿ ನರಕದ ಬಾಗಿಲುಗಳನ್ನು ಮುಚ್ಚಿಬಿಡ್ತಾನೆ. ಜಾನ್ 14:6, ಯೋಹಾನ 14:6. ಮೇ ಬಿ ಯು ಹ್ಯಾವ್ ಮೆಮರೈಸ್ ದಿಸ್. ಬಹುಶಃ ನಿಮ್ಗೆ ಗೊತ್ತಿರ್ಬೋದು. ಥ್ಯಾಂಕ್ ಯು ಜೀಸಸ್. ಜೀಸಸ್ ಈಸ್ ದ ವೇ. ಹಿಸ್ ಕ್ರಾಸ್ ಈಸ್ ದ ವೇ ಟು ಓಪನ್ ಟು ಹೆವನ್. ಪರಲೋಕಕ್ಕೆ ಹೋಗುವುದಕ್ಕೆ ಯೇಸುವಿನ ಶಿಲುಬೆಯೇ ಒಂದು ದಾರಿಯಾಗಿದೆ, ಬಾಗಿಲಾಗಿದೆ, ದಾರಿಯಾಗಿದೆ. ಆ್ಯಂಡ್ ಜಾನ್ 10:7, ಯೋಹಾನ 10:7. Jesus is the door of the sheep. Even after we get saved, Jesus is still the door for us. ನಾವು ರಕ್ಷಣೆ ಹೊಂದಿದ ನಂತರವೂ ಸಹ ಯೇಸು ಕ್ರಿಸ್ತನು ಇನ್ನೂ ಬಾಗಲಾಗಿದ್ದಾನೆ, ನಮಗೆ ಬಾಗಲಾಗಿದ್ದಾನೆ. ಆಸ್ ಅ ಶೀಪ್ ವಿ ಶುಡ್ ಎಂಟರ್ ದೇರ್. ನಾವು ಕುರಿಗಳಾಗಿ ಅದರೊಳಗೆ ಆತನ ಒಳಗೆ ನಾವು ಪ್ರವೇಶಿಸಬೇಕು. ದೆನ್ ಫೋರ್ತ್ಲಿ, ಕ್ರಾಸ್ ರಿಮೂವ್ಸ್ ಸ್ಲೇವರಿ. ಸ್ಲೇವರಿ ಟು ಸಿನ್, ಸ್ಲೇವರಿ ಟು ಡೆವಿಲ್, ಸ್ಲೇವರಿ ಟು ದ ಫ್ಲೆಶ್. ಕ್ರೂಜೆಯು ಪಾಪಕ್ಕೆ ದಾಸರಾಗಿರುವಿಕೆ, ಸೈತಾನನಿಗೆ ಗುಲಾಮರಾಗಿರುವಿಕೆ
ಮತ್ತು ಶರೀರ ಭಾವಕ್ಕೆ ಮಾರಿಕೊಳ್ಳಲ್ಪಡುವಿಕೆಗೆ ಮುರಿತದೆ, ತೆಗೆಯುತ್ತದೆ. And cross brings kingship or kingdom to us. ಕ್ರೂಜೆ ನಮಗೆ ರಾಜತ್ವವನ್ನು ಅಥವಾ ರಾಜನಾಗಿರುವಿಕೆಯನ್ನು, ದೇವರ ರಾಜ್ಯವನ್ನು ತರುತ್ತದೆ. We rule over the devil, the world and the flesh. ನಾವು ಸೈತಾನನ ಮೇಲೆ, ಜಗತ್ತಿನ ಮೇಲೆ, ಶರೀರ ಭಾವದ ಮೇಲೆ ಆಳುತ್ತೇವೆ. In this connection, maybe we'll open our Bibles to 1 John chapter 2 verses 15 to 17. ಇದಕ್ಕೆ ಸಂಬಂಧಪಟ್ಟಂತೆ 1 ಯೋಹಾನ 2ನೇ ಅಧ್ಯಾಯ 15ರಿಂದ 17 ಓದಿಕೊಳ್ಳೋಣ. Do not love the world or the things in the world. If anyone loves the world, the love of the Father is not in him. For all that is in the world, the desires of the flesh, the desires of the eyes, and the pride in possessions is not from the Father, but is from the world. And the world is passing away along with its desires, but whoever does the will of God abides forever. Amen. Thank you, Jesus. Cross gives us the power over the world, the devil, and the flesh. ಕ್ರೂಜೆಯು ನಮಗೆ ಜಗತ್ತಿನ ಮೇಲೆ ಮತ್ತು ಸೈತಾನನ ಮೇಲೆ, ನಮ್ಮ ಶರೀರ ಭಾವದ ಮೇಲೆ ಶಕ್ತಿಯನ್ನು, ಅಧಿಕಾರವನ್ನು, ಜಯವನ್ನು ಕೊಡುತ್ತದೆ. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಬ್ರಾಟ್ ಡೆತ್ ಟು ಮೇ ಆ್ಯಂಡ್ ದ ವರ್ಲ್ಡ್. ಕ್ರೂಜೆಯು ನನಗೂ ಮತ್ತು ಜಗತ್ತಿಗೂ ಮರಣವನ್ನು ತಂದಿತು. ಗಲೇಷಿಯನ್ಸ್ ಚಾಪ್ಟರ್ 6 verse 14, ಗಲಾತ್ಯ 6:14. ಕ್ರಾಸ್ ಬ್ರಾಟ್ ಡೆತ್ ಟು ಮೀ ಅಕಾರ್ಡಿಂಗ್ ಟು ದಿ ಸ್ಕ್ರಿಪ್ಚರ್. ಈ ವಾಕ್ಯದ ಪ್ರಕಾರ ಕ್ರೂಜೆಯು ನನಗೆ ಮರಣವನ್ನು ತಂದಿತು. ಐ ಹ್ಯಾವ್ ಬಿನ್ ಕ್ರೂಸಿಫೈಡ್ ಅಂಟು ದ ವರ್ಲ್ಡ್ ಆ್ಯಂಡ್ ದ ವರ್ಲ್ಡ್ ಈಸ್ ಕ್ರೂಸಿಫೈಡ್ ಅಂಟು ಮೀ. ನಾನು ಜಗತ್ತಿನ ಪಾಲಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇನೆ, ಸತ್ತಿದ್ದೇನೆ, ಮತ್ತು ಜಗತ್ತು ನನ್ನ ಪಾಲಿಗೆ ಶಿಲ್ಪಿಗೆ ಹಾಕಲ್ಪಟ್ಟು ಸತ್ತು ಹೋಗಿದೆ, ಕೊಲ್ಲಲ್ಪಟ್ಟಿದೆ. ಥ್ಯಾಂಕ್ ಯು ಜೀಸಸ್. ಸೊ ಕ್ರಾಸ್ again Galatians chapter 2 verse 20, ಗಲಾತ್ಯ 2:20. I am crucified with Christ. ಆತನು Yes. I have been crucified with Christ. A crucified person is a dead person. ಕ್ರೂಜಿಗೆ, ಕ್ರಿಸ್ತನೊಂದಿಗೆ ಶಿಲ್ಪಿಗೆ ಹಾಕಿಸಲ್ಪಟ್ಟಿದ್ದೇನೆ ಅಂತಂದರೆ ಕ್ರೂಜಿಗೆ ಹಾಕಲ್ಪಟ್ಟಂಥ ವ್ಯಕ್ತಿ ಸತ್ತವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. And cross brings us the life of the Spirit. ಕ್ರೂಜೆ ನಮಗೆ ಪರಿಶುದ್ಧಾತ್ಮನಲ್ಲಿರುವಂಥ ಜೀವವನ್ನು ತರುತ್ತದೆ. ಥ್ಯಾಂಕ್ ಯು ಜೀಸಸ್. Galatians 3:13 and 14 again. ಗಲಾತ್ಯ 3:13-14. Amen. Amen. Thank you, Jesus. Cross brings us a new relationship with God. ಕ್ರೂಜೆಯು ನಮಗೆ ದೇವರೊಂದಿಗೆ ಒಂದು ಹೊಸ ಸಂಬಂಧವನ್ನು ತರುತ್ತದೆ. ಆ್ಯಂಡ್ ಎ ನ್ಯೂ ರಿಲೇಷನ್ಶಿಪ್ ಅಮಂಗ್ ಅಸ್. ನಮ್ಮ ನಡುವೆ ಒಂದು ಹೊಸ ಸಂಬಂಧವನ್ನು ತರುತ್ತದೆ.
Thank you, Jesus. How is that? Cross ends unholy, unhealthy, ungodly relationships. ಕ್ರೂಜೆಯು ಅಪರಿಶುದ್ಧವಾದಂಥ ಮತ್ತು ಅನಾರೋಗ್ಯಕರವಾದಂಥ ಮತ್ತು ಭಕ್ತಿಹೀನವಾದಂಥ ಸಂಬಂಧಗಳನ್ನು ಮುಗಿಸ್ತದೆ. ಗಲೇಷಿಯನ್ಸ್ 3:28 and 3:28, ಗಲಾತ್ಯ 3:28. ಹೌದು. Amen. Amen. Thank you, Jesus. There is no difference. I am big and you are small. I am male, you are female. That kind of difference has been broken down on the cross of Calvary. That's why we are all called as the sons of God. ಅದ ಕಾರಣ ನಾವೆಲ್ಲರೂ ದೇವರ ಗಂಡು ಮಕ್ಕಳು ಅಂತ ಕರೆಯಲ್ಪಟ್ಟಿದ್ದೇವೆ. ವೆದರ್ ವಿ ಆರ್ ಫಿಮೇಲ್ ಫಿಸಿಕಲಿ, ಭೌತಿಕವಾಗಿ ನಾವು ಸ್ತ್ರೀಯರಾಗಿದ್ದರೂ, ಸ್ಪಿರಿಚುವಲಿ ವಿ ಆರ್ ಆಲ್ ಸನ್ಸ್. ಆತ್ಮಿಕವಾಗಿ ನಾವೆಲ್ಲರೂ ಗಂಡು ಮಕ್ಕಳಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. As many as received him, to them gave you the power to become the sons of God, even to them that believe on his name. ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ವಿ ಬಿಕಮ್ ದ ಸನ್ಸ್ ಆಫ್ ಗಾಡ್ ಬೈ ದ ಕ್ರಾಸ್. ಕ್ರೂಜ ನಿಮಿತ್ತವಾಗಿ ನಾವು ಗಂಡು ಮಕ್ಕಳಾಗ್ತೇವೆ. ಆ್ಯಂಡ್ ಆಲ್ಸೋ ಅ ನ್ಯೂ ರಿಲೇಷನ್ಶಿಪ್ ವಿತ್ ಗಾಡ್. ದೇವರೊಂದಿಗೆ ಹೊಸ ಸಂಬಂಧ. ಮೇ ಬಿ ವಿ ವೇರ್ outsiders, like beggars asking God some favors, and God did them, and God performed them. God healed us, God did miracles for us. ನಾವು ಮೊದಲು ದೇವರಿಗೆ ಕೂಗಿಕೊಂಡೆವು, ಆತನು ನಮಗೆ ಉತ್ತರ ಕೊಟ್ಟನು, ಗುಣಪಡಿಸಿದನು, ಮಹತ್ ಕಾರ್ಯ ಮಾಡಿದನು, ಏನೋ ಕೃಪೆ ತೋರಿಸಿದನು. ಬಟ್ when we because we were given all those favors as though we were beggars in the street who are not of the house of God. ದೇವ್ರ ಮನೆಗೆ ಸೇರದವರು, ಒಂದು ದಾರಿಯಲ್ಲಿರುವ ಭಿಕ್ಷುಕರು ಎಂಬಂತೆ ನಮಗೆ ದೇವರು ಕೃಪೆ ಕೊಟ್ಟ, ಸಹಾಯ ಮಾಡಿದ, ಮಹತ್ ಕಾರ್ಯ ಮಾಡಿದ. ಬಟ್ ವೆನ್ ವಿ ಬಿಕಮ್ ದ ಸನ್ಸ್ ಆಫ್ ಗಾಡ್, ನಾವು ದೇವರ ಗಂಡು ಮಕ್ಕಳು ಆಗುವಾಗ, he makes us, we get the right to ask at the throne of grace to receive whatever we need. ನಮಗೇನು ಅವಶ್ಯವಿದೆಯೋ ಅದೆಲ್ಲವನ್ನು ಪಡ್ಕೊಳ್ಳುವಂತೆ ದೇವರ ಕೃಪಾ ಸಿಂಹಾಸನದ ಮುಂದೆ ಕೇಳುವಂಥ ಒಂದು ಹಕ್ಕು ಆತನು ನಮ್ಗೆ ಕೊಡ್ತಾನೆ. ಬೈ ದ ಕ್ರಾಸ್, ಕ್ರೂಜೆ ಮೂಲಕವಾಗಿ, ಕ್ರೂಜೆಯ ನಿಮಿತ್ತವಾಗಿ. ದಟ್ಸ್ ವೈ ವಿ ಆರ್ ನಾಟ್ ಔಟ್ಸೈಡರ್ಸ್ ಟು ದ ಹೌಸ್ ಆಫ್ ಗಾಡ್. ದೇವರ ಮನೆಗೆ ನಾವು ಹೊರಗಿನವರು ಅಲ್ರಿ, ವಿ ಆರ್ ದ ಇನ್ಸೈಡರ್ಸ್. ದೇವರ ಮನೆ ಒಳಗಿನವರು, ವಿ ಆರ್ ದ ಸನ್ಸ್ ಆಫ್ ಗಾಡ್. ನಾವು ದೇವರ ಗಂಡು ಮಕ್ಕಳಾಗಿದ್ದೇವೆ. ಆ್ಯಂಡ್ ವಿ ಆರ್ ಎಂಟೈಟಲ್ಡ್ ಫಾರ್ ದ ಥ್ರೋನ್. ಸಿಂಹಾಸನಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ದೇರ್ ಇಸ್ ಒನ್ ಬುಕ್ ರಿಟನ್ ಬೈ ಪಾಲ್ ಇ ಬಿಲ್ಹೈಮರ್ by name Destined for the Throne. ಪಾಲ್ ಇ ಬಿಲ್ಹೈಮರ್ ಎಂಬವರು ಒಂದು ಪುಸ್ತಕ ಬರೆದಿದ್ದಾರೆ, ಸಿಂಹಾಸನಕ್ಕೆ ಬಾಧ್ಯಸ್ಥರು ಎಂಬುದಾಗಿ. ಇಟ್ಸ್ ಇನ್ ಇಂಗ್ಲೀಷ್, ಇಟ್ಸ್ ಇನ್ ಕನ್ನಡ. ಐ ಡೋಂಟ್ ನೋ ವೆದರ್ ಇಟ್ಸ್ ಇನ್ ತೆಲುಗು ಆಲ್ಸೋ. ಇಫ್ ಯು ಗೆಟ್ ಹೋಲ್ಡ್ ಆಫ್ ಇಟ್, ರೀಡ್ ಇಟ್, ಇಟ್ ಬೂಸ್ಟ್ಸ್ ಯುವರ್ ಫೇತ್. ನಿಮಗೆ ಅದು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ತೆಲುಗುದಲ್ಲಿ ಸಿಗ್ಬೋದು. ಸಿಕ್ಕರೆ ಅದನ್ನು ತೊಗೊಂಡು ಹೋದ್ರಿ, ಇದು ನಿಮ್ಮ ನಂಬಿಕೆಯನ್ನು ಬಲಪಡಿಸ್ತದೆ. ವಿ ಆರ್ destined for the throne. ಸಿಂಹಾಸನಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. And one day we will be sitting on the throne ruling in this world. ಈ ಜಗತ್ತಿನಲ್ಲಿ ಆಳುವುದಕ್ಕಾಗಿ ಒಂದು ದಿವಸ ಸಿಂಹಾಸನದ ಮೇಲೆ ಕೂತ್ಕೊಳ್ತೇವೆ. We may be sitting on the plastic chairs now. ಈಗ ನಾವು ಪ್ಲಾಸ್ಟಿಕ್ ಚೇರ್ಗಳ ಮೇಲೆ ಕೂತಿರ್ಬೋದು. ಬಟ್ we are destined for the throne which God appointed for us. ಆದರೆ ನಾವು ಸಿಂಹಾಸನಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ದೇವರು ಅದನ್ನು ನಮಗೆ ನೇಮಿಸಿದ್ದಾನೆ. ಬಿಕಾಸ್ ಆಫ್ ದ ಕ್ರಾಸ್, ಕ್ರೂಜೆ ನಿಮಿತ್ತವಾಗಿ. Thank you, Jesus. Cross brings us the life of the Spirit. ಕ್ರೂಜೆ ನಮಗೆ ದೇವರಾತ್ಮನ ಜೀವವನ್ನು ತರುತ್ತಾನೆ. That's why we get born again. ಆದ ಕಾರಣ ನಾವು ಹೊಸದಾಗಿ ಹುಟ್ಟುತ್ತೇವೆ. Spirit of God makes us alive in our spirit when Jesus comes into us. ನಮ್ಮೊಳಗೆ ಯೇಸು ಬರುವಾಗ ದೇವರಾತ್ಮನು ಆತ್ಮದ ಒಳಗೆ ನಾವು ಜೀವಂತರಾಗಿರುವಂತೆ ಮಾಡ್ತಾನೆ. We are not dead people. ನಾವು ಸತ್ತ ಜನರಲ್ರಿ. We are alive in the spirit
able to respond to the Lord God. ನಾವು ಆತ್ಮದ ಒಳಗೆ ಜೀವಂತರಾಗಿರುವುದರಿಂದ ದೇವರ ವಿಷಯಗಳಿಗೆ ನಾವು ಸ್ಪಂದಿಸುವ ಒಂದು ಸಾಧ್ಯತೆ ದೇವರು ನಮಗೆ ಕೊಡ್ತಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ರಿಮೂವ್ಸ್ ಪನಿಷ್ಮೆಂಟ್ ಫಾರ್ ಅವರ್ ಸಿನ್ಸ್. ನಮ್ಮ ಪಾಪಗಳಿಗಾಗಿ ಬರಬೇಕಾದ ಶಿಕ್ಷೆಯನ್ನು ಶಿಲುಬೆಯು ತೆಗೆಯುತ್ತದೆ. ಬಿಕಾಸ್ ದಟ್ ಆಲ್ ದಟ್ ಪನಿಷ್ಮೆಂಟ್ ವಾಸ್ ಟೇಕನ್ ಬೈ ಜೀಸಸ್ ಕ್ರೈಸ್ಟ್ ಆನ್ ದ ಕ್ರಾಸ್. ಆ ಎಲ್ಲ ಶಾಪ, ಆ ಎಲ್ಲ ಎಲ್ಲ ಶಿಕ್ಷೆ ಯೇಸು ಕ್ರಿಸ್ತನು ತನ್ನ ಮೇಲೆ ನಮಗಾಗಿ ಹೊತ್ತುಕೊಂಡನು. ಶಾಲ್ ವಿ ರೀಡ್ ಕೊಲೋಷಿಯನ್ಸ್ 1:14, ಕೊಲೊಸ್ಸೆ 1:14. Amen. Amen. And book of Isaiah chapter 53 verse 5. Ishaya 53:5. Amen. Amen. Our punishment was upon him so that we should walk free. ನಾವು ಸ್ವತಂತ್ರರಾಗಿ ನಡ್ಕೊಳ್ಬೇಕೆಂಬಂತೆ ನಮ್ಮ ಶಿಕ್ಷೆ ಆತನ ಮೇಲೆ ಹಾಕಲ್ಪಟ್ಟಿದೆ. ಬಿಕಾಸ್ he willingly, voluntarily took our sins upon him. ಯಾಕಂದರೆ ಆತನು ಮನಪೂರ್ವಕವಾಗಿ, ಚಿತ್ತಪೂರ್ವಕವಾಗಿ, ತಾನಾಗಿಯೇ ಸ್ವಯಂ ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡನು. ದಟ್ಸ್ ವೈ ಹಿ ಸಫರ್ಡ್ ಆನ್ ದ ಕ್ರಾಸ್. ಆದ ಕಾರಣ ಆತನು ಶಿಲ್ಬೆ ಮೇಲೆ ಶ್ರಮೆ ಅನುಭವಿಸಿದನು. ಆ್ಯಂಡ್ ದಟ್ಸ್ ವೈ ದಿಸ್ ಕ್ರಾಸ್ ಬ್ರಿಂಗ್ಸ್ ಫಾರ್ಗಿವ್ನೆಸ್. ಆದ ಕಾರಣ ಈ ಶಿಲ್ಬೆ ನಮಗೆ ಕ್ಷಮಾಪಣೆಯನ್ನು ತರುತ್ತದೆ. ಸೊ ಕ್ರಾಸ್ ಎಂಡ್ಸ್ ಸಿನ್, ಕ್ರಾಸ್ ಬಿಗಿನ್ಸ್ ಫಾರ್ಗಿವ್ನೆಸ್. ಕ್ರೂಜೆಯು ಪಾಪವನ್ನು ಮುಗಿಸ್ತದೆ, ಆದರೆ ಕ್ಷಮಾಪಣೆಯನ್ನು ಪ್ರಾರಂಭ ಮಾಡ್ತದೆ. ಫಾರ್ಗಿವ್ನೆಸ್ ಸ್ಟಾರ್ಟ್ಸ್ ಆ್ಯಂಡ್ ಇಟ್ ಡಸಂಟ್ ಎಂಡ್ ಟಿಲ್ ವಿ ಡೈ. ಕ್ಷಮಾಪಣೆಯು ನಮ್ಮ ಜೀವನದಲ್ಲಿ ಪ್ರಾರಂಭವಾಗ್ತದೆ, ಸಾಯುವವರೆಗೆ ಅದು ಮುಗಿದಿಲ್ರಿ. ಬಿಕಾಸ್ ವಿ ನೀಡ್ ಟು ರಿಪೆಂಟ್ ಆಫ್ ಎನಿಥಿಂಗ್ ದಟ್ ವಿ ಕಮಿಟ್ ಎವ್ರಿ ಡೇ. ಯಾಕಂದರೆ ನಾವು ಪ್ರತಿದಿನ ಯಾವುದನ್ನು ನಾವು ತಪ್ಪಾಗಿ ಮಾಡ್ತೇವೆ ಅದ್ರ ಬಗ್ಗೆ ನಾವು ಪ್ರತಿದಿನ ಕ್ಷಮಾಪಣೆ ಕೇಳಿಕೊಳ್ಳುವ ಸಾಧ್ಯತೆ ಇದೆ. ದಟ್ಸ್ ವೈ ಫಾರ್ಗಿವ್ನೆಸ್ ಹ್ಯಾಸ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ ಡಸಂಟ್ ಎಂಡ್. ಕ್ಷಮಾಪಣೆಯು ಪ್ರಾರಂಭವಾಗಿದೆ, ಆದರೆ ಮುಗಿದು ಹೋಗುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಹೀಲ್ಸ್ ಅವರ್ ರಿಲೇಷನ್ಶಿಪ್ಸ್. ಕ್ರೂಜೆಯು ನಮ್ಮ ಸಂಬಂಧಗಳನ್ನು ಗುಣಪಡಿಸ್ತದೆ. ಬಿಕಾಸ್ ವಿ ಆರ್ ಫಾರ್ಗಿವನ್, we forgive also others who have offended us, and that's how it heals the relationship. ನಾವು ಕ್ಷಮಾಪಣೆ ಹೊಂದಿರುವುದರಿಂದ ನಾವು ಬೇರೆಯವ್ರನ್ನು ಕ್ಷಮಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕವಾಗಿ ನಮ್ಮ ಸಂಬಂಧಗಳನ್ನು ಅದು ಗುಣಪಡಿಸ್ತದೆ. or else ಇಲ್ಲವಾಗಿದ್ದರೆ we would have forever maintained our grudge, our revenge, our unforgiveness in our hearts against so many people. ಇಲ್ಲವಾಗಿದ್ದರೆ ನಾವು ಎಷ್ಟೋ ಜನರ ವಿರುದ್ಧವಾಗಿ ಕ್ಷಮಾಪಣೆ ರಹಿತತೆ ಅಥವಾ ಸೇಡು, ಸಿಟ್ಟು ಇವೆಲ್ಲವುಗಳನ್ನು ನಮ್ಮ ಜೀವನದಲ್ಲಿ ಹೊತ್ತುಕೊಂಡು ಹೋಗಿರುತ್ತಾ ಇದ್ದೆವು. ಬಟ್ ಬಿಕಾಸ್ ಆಫ್ ದ ಕ್ರಾಸ್ ವಿ ಹ್ಯಾವ್ ಅ ಗಿಫ್ಟ್ ಆಫ್ ಫಾರ್ಗಿವ್ನೆಸ್ ಗಿವನ್ ಟು ಅಸ್. ಕ್ರೂಜೆ ನಿಮಿತ್ತವಾಗಿ ಒಂದು ಕ್ಷಮಾಪಣೆ ಎನ್ನುವಂಥ ಒಂದು ವರ ನಮಗೆ ಕೊಡಲ್ಪಟ್ಟಿದೆ. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಮೇಕ್ಸ್ ಅಸ್ ಪರ್ಮನೆಂಟ್ಲಿ ಕ್ಲೀನ್. ಕ್ರೂಜೆ ನಮ್ಮನ್ನು ಶಾಶ್ವತವಾಗಿ ಶುದ್ಧರನ್ನಾಗಿ ಮಾಡ್ತದೆ. ಒನ್ಸ್ ವಿ ವೇರ್ ಸಿನ್ನರ್ಸ್, ಒಂದು ಸಾರಿ ನಾವು ಪಾಪಿಗಳಾಗಿದ್ದೆವು. ವಿ ಆರ್ ನೋ ಮೋರ್ ಸಿನ್ನರ್ಸ್. ನಾವೀಗ ಪಾಪಿಗಳಲ್ರಿ. ದ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು ಮೇ ಬಿ ಆರ್ ಮೇ ನಾಟ್ ಬಿ ಅ ಸಿನ್ನರ್. ನಿನ್ನ ಪಕ್ಕದಲ್ಲಿ ಕೂತಿರುವ ವ್ಯಕ್ತಿ ಪಾಪಿ ಆಗಿರ್ಬೋದು, ಆಗಿರಲಿಕ್ಕಿಲ್ಲ. ಒನ್ ಹೂ ಇಸ್ ನಾಟ್ ಫಾರ್ಗಿವನ್ ಆ್ಯಂಡ್ ಒನ್ ಹೂ ಇಸ್ ನಾಟ್ ರಿಸೀವ್ಡ್ ಜೀಸಸ್ ಕ್ರೈಸ್ಟ್ ಇನ್ ಟು ಹೀಸ್ ಆರ್ ಹರ್ ಹಾರ್ಟ್, ಯಾರು ಕ್ಷಮಾಪಣೆ ಹೊಂದಿರಲಿಲ್ಲ, ಯಾರು ತಮ್ಮ ಹೃದಯದಲ್ಲಿ ಯೇಸುವನ್ನು ತಮ್ಮ ಒಡೆಯನ್ನು ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಲಿಲ್ಲ, ಹಿ ಆರ್ ಶಿ ಮೇ ಬಿ ಸ್ಟಿಲ್ ಅ ಸಿನ್ನರ್. ಆತನು ಮತ್ತು ಅಥವಾ ಆಕೆಯು ಅವರು ಇನ್ನೂ ಪಾಪಿಗಳಾಗಿರ್ಬೋದು.
ಬಟ್ ವೆನ್ ವಿ ರಿಸೀವ್ಡ್ ಜೀಸಸ್ ಕ್ರೈಸ್ಟ್, ನಾವು ಯೇಸುವನ್ನು ಸ್ವೀಕರಿಸಿಕೊಂಡಾಗ His blood cleanses us from all sin. ಆತನ ರಕ್ತವು ನಮ್ಮ ಎಲ್ಲ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. 1 John 1:7, 1 ಯೋಹಾನ 1:7. ಅನ್ಯೋನ್ಯತೆಯಲ್ಲಿದೆ. ಶುದ್ಧಿ ಮಾಡುತ್ತದೆ. ಥ್ಯಾಂಕ್ ಯು ಜೀಸಸ್. Yes, the blood of Jesus Christ cleanses us from all sin as long as we walk in the light of the word of God. ದೇವರ ವಾಕ್ಯದ ಬೆಳಕಿನಲ್ಲಿ ಎಲ್ಲಿವರೆಗೆ ನಡೀತೇವೆ, ಯೇಸುವಿನ ರಕ್ತ ನಮ್ಮ ಎಲ್ಲ ಪಾಪವನ್ನು ಶುದ್ಧೀಕರಿಸುತ್ತದೆ. ಒನ್ಸ್ ವಿ ವೇರ್ ಫಾರ್ಗಿವನ್, ಒಂದು ಸಾರಿ ಕ್ಷಮಿಸಲ್ಪಟ್ಟಿದ್ದೆವು. ಆಸ್ ಸೂನ್ ಆಸ್ ವಿ ರಿಸೀವ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ ಕೂಡಲೇ, ಫ್ರಮ್ ದೆನ್ ಆನ್ ವಿ ಹ್ಯಾವ್ ದ ಗಿಫ್ಟ್ ಆಫ್ ಫಾರ್ಗಿವ್ನೆಸ್. ಅವತ್ತಿನಿಂದ ಕ್ಷಮಾಪಣೆಯ ಒಂದು ವರ ನಮಗೆ ಕೊಡಲ್ಪಟ್ಟಿದೆ. ಆ್ಯಂಡ್ ಬೈ ದ್ಯಾಟ್ ಫಾರ್ಗಿವ್ನೆಸ್ ವಿ ರಿಸೀವ್ ಫಾರ್ಗಿವ್ನೆಸ್. ಆ ಕ್ಷಮಾಪಣೆ ವರದಿಂದ ಕ್ಷಮಾಪಣೆ ಹೊಂದ್ತೇವೆ. ಆ್ಯಂಡ್ ಬೈ ದ್ಯಾಟ್ ಗಿಫ್ಟ್ ಆಫ್ ಫಾರ್ಗಿವ್ನೆಸ್ ವಿ ಫಾರ್ಗಿವ್ ಸಮ್ ಅದರ್ ಪೀಪಲ್. ಆ ಕ್ಷಮಾಪಣೆ ನಿಮಿತ್ತವಾಗಿ ಬೇರೆ ಅನೇಕರ ಪಾಪಗಳನ್ನು ನಾವು ಕ್ಷಮಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಇನ್ ಸಮ್ ಚರ್ಚಸ್ ಓನ್ಲಿ ಪಾಸ್ಟರ್ ಫಾರ್ಗಿವ್ಸ್ ದ ಸಿನ್ ಆಫ್ ದ ಮೆಂಬರ್ಸ್. ಕೆಲವು ಸಭೆಗಳಲ್ಲಿ ಸಭಾಪಾಲಕರು ಮಾತ್ರ ಅವರ ಸಭೆಯಲ್ಲಿ ಪಾಪ ಮಾಡಿದವರ ಪಾಪಗಳನ್ನು ಕ್ಷಮಿಸ್ತಾರೆ. ಬಟ್ ಇನ್ ಅವರ್ ಚರ್ಚ್, ನಮ್ಮ ಸಭೆಯೊಳಗೆ ಜೀಸಸ್ ಕ್ರೈಸ್ಟ್ ಫಾರ್ಗಿವ್ಸ್ ಅವರ್ ಸಿನ್ಸ್. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಆ್ಯಂಡ್ ಮೇಕ್ಸ್ ಅಸ್ ಪರ್ಮನೆಂಟ್ಲಿ ಕ್ಲೀನ್. ಆತನು ನಮ್ಮನ್ನು ತನ್ನ ರಕ್ತದಿಂದ ಶಾಶ್ವತವಾಗಿ ಆತನು ಶುದ್ಧ ಮಾಡುತ್ತಾನೆ. ಬಟ್ ಹೌ ಕಮ್ ವಿ ಕಮಿಟ್ ಸಿನ್ ಅಗೇನ್? ನಾವು ಯಾಕೆ ಪಾಪವನ್ನು ತಿರುಗಿ ಮಾಡ್ತೇವೆ? ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್ ಇನ್ ದ ವಿಸಿನಿಟಿ ಆಫ್ ಸಿನ್, ಇನ್ ದ ಪ್ರೆಸೆನ್ಸ್ ಆಫ್ ಸಿನ್. ನಾವು ಜಗತ್ತಿನಲ್ಲಿ ಪಾಪದ ಪ್ರಸನ್ನತೆಯಲ್ಲಿ, ಪಾಪದ ಸನ್ನಿಧಿಯಲ್ಲಿದ್ದೇವೆ. ಸೊ ದಟ್ ಸಿನ್ ಟೆಂಪ್ಟ್ಸ್ ಅಸ್ ಟು ಕಮಿಟ್ ಸಿನ್. ಆ ಪಾಪವು ನಾವು ಪಾಪ ಮಾಡುವಂತೆ ನಮ್ಮನ್ನು ಪ್ರಚೋದಿಸ್ತದೆ. ಬಟ್ ವೆನ್ ವಿ ಕಮಿಟ್ ಸಿನ್, ನಾವು ಪಾಪ ಮಾಡುವಾಗ ಹೀಸ್ ಬ್ಲಡ್ ಕ್ಲೆನ್ಸಸ್ ಅಸ್ ವೆನ್ ವಿ ಆಸ್ಕ್ ಫಾರ್ಗಿವ್ನೆಸ್. ನಾವು ಆತನ ಮುಂದೆ ಕ್ಷಮಾಪಣೆ ಕೇಳುವಾಗ ಆತನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೆ. ಆಮೆನ್. ಥ್ಯಾಂಕ್ ಯು ಜೀಸಸ್. Cross brings reconciliation between us and God and between us and our enemies. ಕ್ರೂಜೆಯು ನಮಗೂ ದೇವರಿಗೂ ನಡುವೆ ಒಂದು ಸಂಧಾನ ಅಥವಾ ಸಮಾಧಾನವನ್ನು ಏರ್ಪಡಿಸುತ್ತದೆ. ಅದೇ ಕ್ರೂಜೆಯು ನಮಗೂ ಮತ್ತು ನಮ್ಮ ವೈರಿಗಳಿಗೂ, ನಾವು ಯಾರನ್ನು ಇದುವರೆಗೆ ದ್ವೇಷಿಸಿದೆವು, ದೂರ ಇಟ್ಟಿದ್ದೆವು, ಕ್ಷಮಾಪಣೆ ಮಾಡಲಿಲ್ಲ, ಅವ್ರಿಗೂ ನಮಗೂ ನಡುವೆ ಒಂದು ಸಮಾಧಾನ, ಒಂದು ಸಂಧಾನ ತರುತ್ತದೆ. ಸಿನ್ had kept us away from one another, kept us away from God. ಪಾಪವು ನಮ್ಮನ್ನು ಒಬ್ಬರಿಗೆ ವಿರುದ್ಧವಾಗಿ ಇನ್ನೊಬ್ಬರು ಅಥವಾ ದೇವರಿಗೆ ವಿರುದ್ಧವಾಗಿ ನಾವು ಮತ್ತೆ ನಮ್ಮನ್ನು ದೇವರಿಂದಲೂ ನಮ್ಮ ಪ್ರಿಯರಿಂದಲೂ ದೂರವಿಟ್ಟಿತ್ತು. ಬಟ್ ವೆನ್ ವಿ ಆಸ್ಕ್ ಫಾರ್ಗಿವ್ನೆಸ್ ಆ್ಯಂಡ್ ರಿಸೀವ್ಡ್ ದ ಕ್ಲೆನ್ಸಿಂಗ್ ಬೈ ದ ಬ್ಲಡ್ ಆಫ್ ಜೀಸಸ್, ನಾವು ಕ್ಷಮಾಪಣೆ ಕೇಳಿಕೊಂಡು ಯೇಸುವಿನ ರಕ್ತದಿಂದ ಶುದ್ಧೀಕರಣ ನಾವು ಹೊಂದಿಕೊಂಡಾಗ we can reconcile with God, we can reconcile with our enemies. ನಾವು ದೇವರೊಂದಿಗೆ ಸಮಾಧಾನವಾಗಲಿಕ್ಕೆ ಸಾಧ್ಯ, ಅದೇ ಸಮಯದಲ್ಲಿ ಮನುಷ್ಯರೊಂದಿಗೂ ಸಮಾಧಾನವಾಗಿರಲಿಕ್ಕೆ ಸಾಧ್ಯ. Cross establishes our fellowship with God and ends our friendship with the devil, with the world and the flesh. ಕ್ರೂಜೆಯು ನಮ್ಮನ್ನು ದೇವರೊಂದಿಗೆ ಒಂದು ಸಂಬಂಧದಲ್ಲಿ, ಒಂದು ಅನ್ಯೋನ್ಯತೆಯಲ್ಲಿ ತರ್ತದೆ, ಪ್ರಾರಂಭಿಸ್ತದೆ. ಅದೇ ಸಮಯದಲ್ಲಿ ಅದೇ ಕ್ರೂಜೆಯು ವೈರಿಯಾದಂಥ ಸೈತಾನನು ಮತ್ತು ಜಗತ್ತು ಮತ್ತು ಶರೀರ ಭಾವ ಇವುಗಳೊಂದಿಗಿರುವಂಥ ಒಂದು ಸ್ನೇಹವನ್ನು ಕೊನೆಗಾಣಿಸ್ತದೆ. ಸೊ ಡೋಂಟ್ ಮೇಕ್ ಫ್ರೆಂಡ್ಶಿಪ್ ವಿತ್ ದ ವರ್ಲ್ಡ್ ಅಗೇನ್. ಜಗತ್ತಿನೊಂದಿಗೆ ಮತ್ತೆ ಸ್ನೇಹ ಬೆಳೆಸಿಕೊಳ್ಳಬೇಡ್ರಿ. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಎಂಡ್ಸ್ ಆಫ್ ಪಾವರ್ಟಿ ಆ್ಯಂಡ್ ಬಿಗಿನ್ಸ್ ಆಫ್ ಪ್ರಾಸ್ಪೆರಿಟಿ. ಕ್ರೂಜೆಯು ನಮ್ಮ ಬಡತನವನ್ನು ಮುಗಿಸ್ತದೆ, ನಮ್ಮ ಸಮೃದ್ಧಿಯನ್ನು ಪ್ರಾರಂಭಿಸ್ತದೆ. It's been the experience of many of us sitting here.
ಇಲ್ಲಿ ಕೂತಿರೋ ನಮ್ಮಲ್ಲಿ ಅನೇಕರ ಒಂದು ಅನುಭವ ಇದಾಗಿದೆ. ಇಟ್ ಎಂಡೆಡ್ ಅವರ್ ಪಾವರ್ಟಿ, ಫಿಸಿಕಲ್ ಪಾವರ್ಟಿ ಆ್ಯಂಡ್ ಸ್ಪಿರಿಚುವಲ್ ಪಾವರ್ಟಿ. ಅದು ನಮ್ಮ ದೈಹಿಕ ಭೌತಿಕ ಬಡತನ, ಅದೇ ಸಮಯದಲ್ಲಿ ಆತ್ಮಿಕ ಬಡತನವನ್ನು ಅದು ಕ್ರೂಜೆ ಮುಗಿಸಿತು. ಆ್ಯಂಡ್ ಇಟ್ ಬಿಗಿನ್ಸ್ ಅವರ್ ಪ್ರಾಸ್ಪೆರಿಟಿ, ಅದು ನಮ್ಮ ಸಮೃದ್ಧಿಯನ್ನು ಪ್ರಾರಂಭಿಸ್ತದೆ. ನೌ ವಿ ಕ್ಯಾನ್ ಹಿಯರ್ ಫ್ರಮ್ ಗಾಡ್ ಆ್ಯಂಡ್ ಗಾಡ್ಸ್ ವರ್ಡ್ ಎನ್ರಿಚಸ್ ಅಸ್ ಇನ್ ಅವರ್ ಸ್ಪಿರಿಟ್. ಈಗ ನಾವು ದೇವರ ಧ್ವನಿ ಕೇಳಿಸ್ಕೊಳ್ಬಹುದು ಮತ್ತು ಆ ವಾಕ್ಯವು ನಮ್ಮನ್ನು ದೇವರಲ್ಲಿ ನಾವು ಶ್ರೀಮಂತರನ್ನಾಗಿ ಮಾಡ್ತದೆ. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಎಂಡ್ಸ್ ಅವರ್ ಸಿಕ್ನೆಸ್ ಆ್ಯಂಡ್ ಬಿಗಿನ್ಸ್ ಅವರ್ ಹೆಲ್ತ್ ಆ್ಯಂಡ್ ಹೀಲಿಂಗ್. ಕ್ರೂಜೆಯು ನಮ್ಮ ರೋಗ ಬೇನೆಯನ್ನು ಮುಗಿಸ್ತದೆ, ಅದೇ ಸಮಯದಲ್ಲಿ ನಮ್ಮಲ್ಲಿ ಸ್ವಸ್ಥತೆಯನ್ನು ಆರೋಗ್ಯವನ್ನು ತರುತ್ತದೆ. ಹೀಲಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಹೆಲ್ತ್. ಸ್ವಸ್ಥತೆಯು ಆರೋಗ್ಯಕ್ಕಿಂತ ಬೇರೆಯಾದಂಥ ಶಬ್ದವಾಗಿದೆ. ಅ ಪರ್ಸನ್ ಹೂ ಇಸ್ ಹೆಲ್ದಿ ಡಸಂಟ್ ನೀಡ್ ಹೀಲಿಂಗ್. ಯಾರು ಆರೋಗ್ಯವಾಗಿದ್ದಾರೆ ಅವ್ರಿಗೆ ಸ್ವಸ್ಥತೆ ಬೇಕಾಗಿಲ್ಲ. ಅ ಪರ್ಸನ್ ಹೂ ಇಸ್ ಸಿಕ್ ನೀಡ್ಸ್ ಹೀಲಿಂಗ್. ಯಾರು ಅಸ್ವಸ್ಥರಾಗಿದ್ದಾರೆ ಅವರಿಗೆ ಸ್ವಸ್ಥತೆ ಬೇಕಾಗ್ತದೆ. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಎಂಡ್ಸ್ ಅವರ್ ಇಗ್ನೋರೆನ್ಸ್ ಅಬೌಟ್ ಅವರ್ ಗಾಡ್ ಆ್ಯಂಡ್ ಬಿಗಿನ್ಸ್ ಅವರ್ ರಿಲೀಸಸ್ ಅವರ್ ನಾಲೆಜ್ ಆಫ್ ಗಾಡ್. ಕ್ರೂಜೆಯು ನಮ್ಮ ದೇವರ ಬಗ್ಗೆ ಇರುವಂಥ ಅಜ್ಞಾನವನ್ನು ಮುಗಿಸ್ತದೆ ಮತ್ತು ನಮ್ಮ ದೇವರ ಕಡೆಗಿರುವ ಅಥವಾ ದೇವರ ಬಗ್ಗೆ ಇರುವ ಜ್ಞಾನವನ್ನು ಪ್ರಾರಂಭ ಮಾಡ್ತದೆ. ದಟ್ಸ್ ವೈ ವಿ ಸೇ ಐ ಕೇಮ್ ಟು ನೋ ಗಾಡ್. ದಿಸ್ ಎಕ್ಸ್ಪ್ರೆಷನ್ ಈಸ್ ಅಬೌಟ್ ಅವರ್ ಸಲ್ವೇಷನ್. ನಾನು ದೇವರನ್ನು ತಿಳ್ಕೊಂಡರಿ ಅಂತ ಹೇಳುವಾಗ ಅದು ನಮ್ಮ ರಕ್ಷಣೆ ಬಗ್ಗೆ ಹೇಳ್ತದೆ. ಬಿಕಾಸ್ ಐ ಗಾಟ್ ಸೇವ್ಡ್, ನಾನು ರಕ್ಷಣೆ ಹೊಂದಿದ್ದರಿಂದ ಐ ಬಿಗ್ಯಾನ್ ಟು ನೋ ಗಾಡ್. ನಾನು ದೇವರನ್ನು ತಿಳ್ಕೊಳ್ಳಿಕ್ಕೆ ಆರಂಭಿಸಿದೆ. ಮೋರ್ ಐ ಕೇಮ್ ಟು ನೋ ಗಾಡ್, ನಾನು ಹೆಚ್ಚಾಗಿ ದೇವರನ್ನು ತಿಳ್ಕೊಂಡೆ. ದ ಮೋರ್ ಐ ಬಿಗ್ಯಾನ್ ಟು ಕಮ್ ಕ್ಲೋಸರ್ ಟು ಹಿಮ್. ಆತನಿಗೆ ಅಷ್ಟು ಹೆಚ್ಚು ಹತ್ತಿರವಾಗಲಿಕ್ಕೆ ಆರಂಭಿಸಿದೆ. ಡಿಡ್ ಯು ಕಮ್ ಟು ನೋ ಗಾಡ್ ಮೋರ್ ಆ್ಯಂಡ್ ಬೆಟರ್ ದೀಸ್ ಡೇಸ್ ದೆನ್ ಇನ್ ದ ಡೇಸ್ ವೆನ್ ಯು ಆರ್ ನಾಟ್ ಸೇವ್ಡ್? ನೀವು ರಕ್ಷಣೆ ಹೊಂದದಿರುವಂಥ ದಿನಗಳಿಗಿಂತ ಈ ದಿನಗಳಲ್ಲಿ ದೇವರನ್ನು ಹೆಚ್ಚಾಗಿ ತಿಳ್ಕೊಂಡಿದ್ದೀರಾ? ಹ್ಯಾವ್ ಯು ಗ್ರೋನ್ ಇನ್ ದ ನಾಲೆಜ್ ಆಫ್ ಗಾಡ್? ದೇವರ ಬಗ್ಗೆ ಇರುವಂಥ ತಿಳುವಳಿಕೆಯಲ್ಲಿ ನೀವು ಬೆಳೆದಿದ್ದೀರಾ? ಮೇ ಬಿ ವೆರಿ ಲಿಟಲ್ ಸಮ್ ಆಫ್ ಅಸ್. ನಮ್ಮಲ್ಲಿ ಕೆಲವರು ಭಾಳ ಕಡಿಮೆ ಬೆಳೆದಿರ್ಬೋದ್ರಿ. ಸಮ್ ಆಫ್ ಅಸ್ ಹ್ಯಾವ್ ಗ್ರೋನ್ ವೆರಿ ಮಚ್. ನಮ್ಮಲ್ಲಿ ಕೆಲವರು ಬಹಳವಾಗಿ ಬೆಳೆದಿರ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ ಹೌ ಕ್ಲೋಸ್ಲಿ ವಿ ವಾಕ್ ವಿತ್ ಹಿಮ್. ನಾವು ಆತನ ಕೂಡ ಎಷ್ಟು ಹತ್ತಿರದಿಂದ ನಡ್ಕೊಳ್ತೇವೆ ಅದರ ಮೇಲೆ ಅವಲಂಬಿತವಾಗಿದೆ. ವೈ ವಾಸ್ ಡೇವಿಡ್ ಕಾಲ್ಡ್ ಅ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್? ನನ್ನ ಹೃದಯವನ್ನೇ ಬೆನ್ನತ್ತಿದ ಮನುಷ್ಯನು ಎಂಬಂತೆ ದಾವೀದನನ್ನು ದೇವರು ಯಾಕೆ ಕರೆದ? ಬಿಕಾಸ್ ಎವ್ರಿ ಟೈಮ್ ಹಿ ಹರ್ಟ್ ಗಾಡ್, ಹಿ ಕಮಿಟೆಡ್ ಸಿನ್, ಇಮಿಡಿಯೇಟ್ಲಿ ಹಿ ರಿಪೆಂಟೆಡ್ ಆ್ಯಂಡ್ ವೆಂಟ್ ಟು ಗಾಡ್ ಆ್ಯಂಡ್ ರಿಸೀವ್ಡ್ ಫಾರ್ಗಿವ್ನೆಸ್ ಆ್ಯಂಡ್ ಬಿಗ್ಯಾನ್ ಟು ವಾಕ್ ವಿತ್ ಗಾಡ್. ಪ್ರತಿ ಸಾರಿ ಆತನು ಪಾಪ ಮಾಡಿ ದೇವರನ್ನು ನೋಯಿಸಿದಾಗ ತಕ್ಷಣ ಅದರ ಬಗ್ಗೆ ಅರಿವಾದಾಗ ಆತನು ಕ್ಷಮಾಪಣೆ ಕೇಳಿಕೊಳ್ಳುವಂತೆ ಪಶ್ಚಾತ್ತಾಪಟ್ಟ, ಕ್ಷಮಾಪಣೆ ಹೊಂದಿದ ಮತ್ತು ದೇವರಿಗೆ ಹತ್ತಿರವಾಗಿ ನಡೆಯಲಿಕ್ಕೆ ಆರಂಭಿಸಿದ. ದಟ್ಸ್ ವೈ ಗಾಡ್ ಟೋಲ್ಡ್ ಹಿ ಈಸ್ ಅ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್. ನನ್ನ ಹೃದಯವನ್ನೇ ಬೆನ್ನತ್ತಿದ ಮನುಷ್ಯನು ಎಂಬುದಾಗಿ. ಹೌ ಮೆನಿ ಆಫ್ ಅಸ್ ಹ್ಯಾವ್ ಕಮ್ ಕ್ಲೋಸ್ ಟು ದ ಹಾರ್ಟ್ ಆಫ್ ಗಾಡ್? ನಮ್ಮಲ್ಲಿ ಎಷ್ಟು ಜನರು ದೇವರಿಗೆ ಹತ್ತಿರವಾಗಿದ್ದೇವೆ? ದೇರ್ ಆರ್ ಟೂ ಥಿಂಗ್ಸ್ ಐ ನೋಟಿಸ್ ಅಮಂಗ್ ದ ಬಿಲೀವರ್ಸ್. ವಿಶ್ವಾಸಿಗಳಲ್ಲಿ ಎರಡು ಸಂಗತಿಗಳನ್ನು ಗಮನಿಸ್ತೇವೆ. ಒಂದು ಸಂಗತಿ, ವಿ ಆರ್ ಸ್ಪಿರಿಚುವಲ್ ಬಿಲೀವರ್ಸ್, ನಾವು ಆತ್ಮೀಕ ವಿಶ್ವಾಸಗಳಾಗಿದ್ದೇವೆ. ಸೆಕೆಂಡ್ ಥಿಂಗ್ ಈಸ್, ಎರಡನೇ ಸಂಗತಿ, ವಿ ಆರ್ ಕಾರ್ನಲ್ ಬಿಲೀವರ್ಸ್, ನಾವು ಪ್ರಾಪಂಚಿಕ ವಿಶ್ವಾಸಿಗಳಾಗಿದ್ದೇವೆ. ಕಾರ್ನಲ್ ಬಿಲೀವರ್ ಈಸ್ ಫಾರ್ ಫ್ರಮ್ ಗಾಡ್. ಪ್ರಾಪಂಚಿಕ ವಿಶ್ವಾಸಿ ದೇವರಿಂದ ದೂರವಾಗಿದ್ದಾನೆ. ಹೀಸ್ ಇಂಟ್ರೆಸ್ಟ್, ಹೀಸ್ ಡಿಸೈರ್ಸ್ ಆ್ಯಂಡ್ ಹೀಸ್ ಕನ್ಸರ್ನ್ಸ್ ಆರ್ ಓನ್ಲಿ ಅಬೌಟ್ ದ ವರ್ಲ್ಡ್ ಆ್ಯಂಡ್ ಅಬೌಟ್ ಹಿಸ್ ಫ್ಲೆಶ್. ಆತನ ಒಂದು ಆಸಕ್ತಿ, ಆತನ ಒಂದು ಅಪೇಕ್ಷೆಗಳು ಅವರು ಜಗತ್ತಿಗೆ ಸಂಬಂಧಪಟ್ಟವುಗಳಾಗಿವೆ ಹೊರತು ದೇವರಿಗೆ ಸಂಬಂಧಪಟ್ಟಿಲ್ಲ. ಬಟ್ ಎ ಸ್ಪಿರಿಚುವಲ್ ಬಿಲೀವರ್, ಒಬ್ಬ ಆತ್ಮಿಕ ವಿಶ್ವಾಸಿ, ಹಿ ವಾಂಟ್ಸ್ ಟು ನೋ ಗಾಡ್, ಹಿ ವಾಂಟ್ಸ್ ಟು ಗ್ರೋ ಕ್ಲೋಸ್ ಟು ಗಾಡ್. ಆತನು ದೇವರನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕೆಂಬುದಾಗಿ, ದೇವರಿಗೆ ಇನ್ನೂ ಹತ್ತಿರವಾಗಿ ಜೀವಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. ಥ್ಯಾಂಕ್ ಯು ಜೀಸಸ್. ಕ್ರಾಸ್ ಎಂಡ್ಸ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ಅಸ್ ಆ್ಯಂಡ್ ಗಾಡ್. ಕ್ರೂಜೆಯು ನಮಗೂ ದೇವರಿಗಿರುವಂಥ ದೂರದ ಅಂತರವನ್ನು ಮುಗಿಸ್ಬಿಡ್ತದೆ. ಬಿಕಾಸ್ ವಿ ಬಿಕಮ್ ಒನ್ ವಿತ್ ಗಾಡ್. ನಾವು ದೇವರೊಂದಿಗೆ ಒಂದು ಆಗುತ್ತೇವೆ ಕ್ರೂಜೆ ನಿಮಿತ್ತವಾಗಿ. ಕ್ರಾಸ್ ಬಿಗಿನ್ಸ್ ಅವರ್ ಇಂಟಿಮಸಿ ವಿತ್ ಗಾಡ್. ಕ್ರೂಜೆಯು
ದೇವರೊಂದಿಗಿನ ನಮ್ಮ ಸಾಮೀಪ್ಯವನ್ನು, ಸಾನ್ನಿಧ್ಯವನ್ನು, ಸನಿಹವನ್ನು ಇನ್ನೂ ಹತ್ತಿರವಾಗುವಂತೆ ನಮಗೆ ಅದು ಪ್ರಾರಂಭವಾಗ್ತದೆ. ಥ್ಯಾಂಕ್ ಯು ಜೀಸಸ್. ಒನ್ಸ್ ವಿ ವೇರ್ ಎನಿಮೀಸ್ ಆಫ್ ಗಾಡ್, ಒಂದು ಸಾರಿ ನಾವು ದೇವರ ವೈರಿಗಳಾಗಿದ್ದೆವು. ನೌ ವಿ ಆರ್ ಫ್ರೆಂಡ್ಸ್ ಆಫ್ ಗಾಡ್. ಈಗ ನಾವು ದೇವರ ಸ್ನೇಹಿತರಾಗಿದ್ದೇವೆ. ಆ್ಯಂಡ್ ಗಾಡ್ ಬಿಗಿನ್ಸ್ ಟು ವರ್ಕ್ ಇನ್ ಅಸ್. ದೇವರು ನಮ್ಮೊಳಗೆ ಕೆಲಸ ಮಾಡಲಿಕ್ಕೆ ಆರಂಭಿಸ್ತಾನೆ. ಥ್ಯಾಂಕ್ ಯು ಜೀಸಸ್. Hallelujah. How close are you as a spiritual believer to God? ಒಬ್ಬ ಆತ್ಮಿಕ ವಿಶ್ವಾಸಿಯಾಗಿ ದೇವರಿಗೆ ಎಷ್ಟು ಹತ್ತಿರವಾಗಿದೆ? Every day I pray, every day I read my Bible, every Sunday I go to the church and I give my offerings, I give my tithes, I fast every week. It's your spiritual exercises, activities. ನಾನು ಪ್ರತಿದಿನ ಬೈಬಲ್ ಓದ್ತೇನೆ ರೀ, ಪ್ರತಿದಿನ ಪ್ರಾರ್ಥನೆ ಮಾಡ್ತೇನೆ, ನಾನು ಪ್ರತಿ ವಾರ ಚರ್ಚಿಗೆ ಹೋಗ್ತೇನೆ, ನಾನು ದಶಮಾಂಶ ಕೊಡ್ತೇನೆ, ಕಾಣಿಕೆ ಕೊಡ್ತೇನೆ, ವಾರಕ್ಕೊಂದು ಸಾರಿ ಉಪವಾಸ ಮಾಡ್ತೇನೆ. ಇವೆಲ್ಲ ಇರ್ಬೋದು, ಅದು ನಿಮ್ಮ ಆತ್ಮಿಕ ಶಿಸ್ತುಗಳು ಇರ್ಬೋದು. ಬಟ್ ಹ್ಯಾವ್ ಯು ಕಮ್ ಕ್ಲೋಸ್ ಟು ಗಾಡ್? ದೇವರಿಗೆ ಹತ್ತಿರವಾಗಿದೆಯಾ? ದ ಮೂಮೆಂಟ್ ಯು ಹರ್ಟ್ ಗಾಡ್, ಡಸ್ ಇಟ್ ಹರ್ಟ್ ಯು ಆಲ್ಸೋ? ದೇವರಿಗೆ ನೋವು ಮಾಡಿದ ಕೂಡಲೇ ನಿಮಗೂ ಅದು ನೋವು ಆಗ್ತದಾ? ಆರ್ ಯು ಜಸ್ಟ್ ಡಿಸ್ಕಾರ್ಡ್ ಇಟ್, ಲೆಟ್ ಇಟ್ ಬಿ, ಒನ್ ಡೇ ಐ ವಿಲ್ ಗೋ ಟು ಗಾಡ್ ಆ್ಯಂಡ್ ಆಸ್ಕ್ ಫರ್ಗಿವ್ನೆಸ್ ಅಬೌಟ್ ಇಟ್? ಅಥವಾ ಅದನ್ನು ಅಲಕ್ಷ್ಯ ಮಾಡಿ ಇರಲಿ ಬಿಡು, ಒಂದು ದಿವಸ ದೇವರ ಹತ್ರ ಹೋಗಿ ನಾನು ಕ್ಷಮಾಪಣೆ ಕೇಳ್ತೇನೆ. ಡು ಯು ಡಿಸ್ಕಾರ್ಡ್ ಇಟ್ ಲೈಕ್ ದ್ಯಾಟ್? ನೀವು ಅದನ್ನು ಅಲಕ್ಷ್ಯ ಮಾಡ್ತೀರಾ? ದ ಮೂಮೆಂಟ್ ಇಟ್ ಹರ್ಟ್ಸ್ ಯು, ನಿನ್ನನ್ನು ನೋಯಿಸಿದ ಕೂಡಲೇ ಯು ಶುಡ್ ನೋ ಇಟ್ ಈಸ್ ಹರ್ಟ್ ಗಾಡ್. ಅದು ದೇವರಿಗೂ ನೋವು ಮಾಡಿದೆ ಅಂತ ಗೊತ್ತಾಗಬೇಕು. ಆ್ಯಂಡ್ ರಿಪೆಂಟ್ ಆಫ್ ಇಟ್ ಆ್ಯಂಡ್ ಆಸ್ಕ್ ಫರ್ಗಿವ್ನೆಸ್ ಅಬೌಟ್ ಇಟ್. ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡಬೇಕು, ದೇವರಿಗೆ ಅದರ ಬಗ್ಗೆ ಕ್ಷಮಾಪಣೆ ಕೇಳಿಕೊಳ್ಳಬೇಕು. ಥ್ಯಾಂಕ್ ಯು ಜೀಸಸ್. ಬಿಕಮ್ ಇಂಟಿಮೇಟ್ ಟು ಗಾಡ್ ಬಿಕಾಸ್ ಆಫ್ ದ ಕ್ರಾಸ್. ಕ್ರೂಜೆ ನಿಮಿತ್ತವಾಗಿ ದೇವರಿಗೆ ಹತ್ತಿರವಾಗ್ರಿ. ಕಮ್ ಕ್ಲೋಸ್ ಟು ಹಿಮ್. ವಾಟ್ ಹರ್ಟ್ಸ್ ಹಿಮ್ should also hurt you. What pains him should also pain you. ಯಾವುದು ಆತನಿಗೆ ನೋವುಂಟು ಮಾಡ್ತದೆ, ದುಃಖವನ್ನುಂಟು ಮಾಡ್ತದೆ, ಅದು ನಿಮಗೂ ದುಃಖವನ್ನುಂಟು ಮಾಡಬೇಕು. ಯಾವುದು ಆತನಿಗೆ ನೋವನ್ನು, ಬಾಧೆಯನ್ನು ಉಂಟು ಮಾಡ್ತದೆ, ಅದು ನಿಮಗೂ ನೋವನ್ನು ಉಂಟು ಮಾಡುವಂಥದ್ದಾಗಿರಬೇಕು. ಥ್ಯಾಂಕ್ ಯು ಜೀಸಸ್. ವಿ ವೇರ್ ಚೇಸ್ಡ್ ಔಟ್ ಆಫ್ ದ ಗಾರ್ಡನ್ ಆಫ್ ಗಾಡ್. ನಾವು ದೇವರ ತೋಟದಿಂದ ಹೊರಗೆ ಹಾಕಲ್ಪಟ್ಟೆವು. ಬಟ್ ವೆನ್ ದ ಕ್ರಾಸ್ ಕೇಮ್ ಇನ್ ಟು ಅವರ್ ಲೈಫ್, ನಮ್ಮ ಜೀವನದಲ್ಲಿ ಕ್ರೂಜೆ ಬಂದಾಗ, ವಿ ಗಾಟ್ ಇನ್ ಟು ದ ಗಾರ್ಡನ್ ಆಫ್ ಗಾಡ್ ಅಗೇನ್. ಮತ್ತೆ ನಾವು ದೇವರ ತೋಟದಲ್ಲಿ ಬಂದೆವ್ರಿ. In the Garden of Eden, God came down and began to introduce all the things of the world and told him what he must do, what he should not do, and he fellowshipped with man. ದೇವರು ಏದೆನ್ ತೋಟದಲ್ಲಿ ಮನುಷ್ಯನ ಕಡೆಗೆ ಇಳಿದು ಬಂದು ಆತನು ಕೂಡ ನಡೀತಾ ಇದ್ದನು, ಆತನಿಗೆ ಹತ್ತಿರವಾಗಿ ಜೀವಿಸ್ತಾ ಇದ್ದನು, ಮತ್ತು ಆತನು ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವನ್ನು ಆತನಿಗೆ ತಿಳಿಸಿಕೊಡ್ತಾ ಇದ್ದನು. ಬಟ್ ಒನ್ ಡೇ ಮ್ಯಾನ್ ಕಮಿಟೆಡ್ ಸಿನ್. ಒಂದು ದಿವಸ ಮನುಷ್ಯನು ಪಾಪ ಮಾಡಿದ. ಆ್ಯಂಡ್ ದಟ್ಸ್ ವೈ ಗಾಡ್ ಹ್ಯಾಡ್ ಟು ಚೇಸ್ ಹಿಮ್ ಆ್ಯಂಡ್ ಪುಟ್ ಹಿಮ್ ಔಟ್ ಆಫ್ ದ ಗಾರ್ಡನ್. ಆದ ಕಾರಣ ದೇವರು ಅವನನ್ನು ದೇವರ ತೋಟದಿಂದ ಹೊರಗೆ ಓಡಿಸಿಬಿಟ್ಟು ಅವನನ್ನು ದೂರ ಮಾಡಿಬಿಟ್ಟ. ಆ್ಯಂಡ್ ಸಿನ್ಸ್ ದೆನ್ ದ ಮ್ಯಾನ್ has a longing in his heart to come close, to come back to God. ಅವತ್ತಿನಿಂದ ಮನುಷ್ಯನೊಳಗೆ ದೇವರ ಕಡೆಗೆ ತಿರುಗಿ ಬರಬೇಕು ಅನ್ನುವಂಥ ಒಂದು ಆಶೆ ಇದೆ. ದಟ್ಸ್ ವೈ, ಬಿಕಾಸ್ he could not do anything by himself to come close to God. ದೇವರೊಳಗೆ ಬರೋದಕ್ಕಾಗಿ ತಾನಾಗಿ ಏನು ಮಾಡಲಿಕ್ಕೆ ಆಗದೇ ಇರುವುದರಿಂದ he began to try to create some of his own rules and rudiments and traditions and things like that in order to try to feel like that he is coming close to God. ಆತನು ತನ್ನದೇ ಆದಂಥ ನಿಯಮಗಳನ್ನು, ತನ್ನದೇ ಆದಂಥ ಪದ್ಧತಿಗಳನ್ನು, ತನ್ನದೇ ಆದಂಥ ರೂಢಿ ಕಂದಾಚಾರಗಳನ್ನು ಏರ್ಪಡಿಸಿಕೊಂಡು ನಾನು ದೇವರಿಗೆ ಏನೋ ಮಾಡ್ತಾ ಇದ್ದೇನೆ, ದೇವರ ಹತ್ರವಾಗಲಿಕ್ಕೆ ಏನೋ ಮಾಡ್ತಾ ಇದ್ದೇನೆ ಅಂತ ತನಗೆ ತಾನು ಸಮಾಧಾನ ಮಾಡಿಕೊಳ್ತಾ ಇದ್ದ. ಬಟ್ ದೇ ವೇರ್ ನಾಟ್ ರೀಚಿಂಗ್ ಅಸ್ ಟು ಗಾಡ್. ಅವು ನಮ್ಮನ್ನು ದೇವರ ಕಡೆಗೆ ತಲುಪಲಿಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ನೌ ವೆನ್ ಜೀಸಸ್ ಕೇಮ್, ಯೇಸು ಬಂದಾಗ, when he died on the cross of Calvary, ಕಲ್ವಾರಿ ಕ್ರೂಜ್ ಮೇಲೆ ಆತನು ಸತ್ತಾಗ, beloved of God, ದೇವರ ಪ್ರಿಯರೇ, when Jesus died on the cross, ಕ್ರೂಜ್ ಮೇಲೆ ಯೇಸು ಸತ್ತಾಗ, what happened? He came to us. ಆತನು ನಮ್ಮ ಬಳಿಗೆ ತಿರುಗಿ ಬಂದ. But when God came to us, ದೇವರು ನಮ್ಮ ಬಳಿಗೆ ಬಂದಾಗ, we misunderstood him. ನಾವು ಆತನನ್ನು ತಪ್ಪಾಗಿ ತಿಳ್ಕೊಂಡೆವು. We hated him. ನಾವು ಆತನ ದ್ವೇಷಿಸಿದೆವು. And we ran away from him. ಆತನಿಂದ ದೂರ ಹೋದೆವು.
And because he was still coming close to God, coming close to us, ಆದರೆ ಇನ್ನೂ ನಮ್ಮ ಹತ್ತಿರ ಬರುತ್ತಾ ಇದ್ದಿದ್ದರಿಂದ we wanted to finish him. ನಾವು ಆತನನ್ನು ಮುಗಿಸಿಬಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ವು. And we finished him on the cross of Calvary. ಕಲ್ವಾರಿ ಕ್ರೂಜ್ ಮೇಲೆ ನಾವು ಅದನ್ನು ಮುಗಿಸಿಬಿಟ್ಟು. God introduced us to his garden. ದೇವರು ನಮ್ಮನ್ನು ತನ್ನ ತೋಟಕ್ಕೆ ಪರಿಚಯ ಮಾಡಿಸಿದ. ಬಟ್ ಆಫ್ಟರ್ ಹಿ ಡೈಡ್, ಆತನು ಸತ್ತ ಮೇಲೆ his body was laid in a tomb in a garden. ಆತನ ಶರೀರವು ಒಂದು ತೋಟದಲ್ಲಿರುವಂಥ ಒಂದು ಸಮಾಧಿಯಲ್ಲಿ ಇಡಲ್ಪಟ್ಟಿತು ಅಂತ ಯೋಹಾನ್ ಬರೆದ ಸುವಾರ್ತೆ ಹೇಳ್ತದೆ. ಜಾನ್ಸ್ ಗಾಸ್ಪಲ್ ಟೆಲ್ಸ್ ದ್ಯಾಟ್. After he died, we introduced Jesus to our garden. It's called as a garden tomb or tomb garden. ಯೇಸು ಸತ್ತ ಮೇಲೆ ನಾವು ಆತನನ್ನು ನಮ್ಮ ಗಾರ್ಡನ್ಗೆ ಪರಿಚಯ ಮಾಡಿಸಿದ್ವಿ. ನಮ್ಮ ಗಾರ್ಡನ್ ಯಾವುದ್ರಿ? ಸಮಾಧಿ ಗಾರ್ಡನ್ ಅಥವಾ ಗಾರ್ಡನ್ ಇನ್ ಸಮಾಧಿ. ಬಟ್ ಆಫ್ಟರ್ ಹಿ ರೋಸ್ ಅಗೈನ್, ಆತನು ಸತ್ತು ಎದ್ದು ಬಂದ ಮೇಲೆ ಇನ್ ರೆವಲೇಷನ್ ಹಿ ಸೇಸ್, ಪ್ರಕಟಣೆಯಲ್ಲಿ ಆತನು ಹೇಳ್ತಾನೆ, ಐ ವಿಲ್ ಹಿ ಹೂ ಓವರ್ಕಮ್ಸ್ ಟು ಹಿಮ್ ಐ ವಿಲ್ ಗಿವ್ the power or the right to eat from the tree of the life of God which is in the midst of the paradise of God. ಪ್ರಕಟಣೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಏದೇನ್ ತೋಟವಾದ ಪರದೈಸಿನಲ್ಲಿರುವ ಅದರ ಮಧ್ಯದಲ್ಲಿರುವ ಜೀವ ವೃಕ್ಷದ ಹಣ್ಣನ್ನು ನಾನು ತಿನ್ನುವುದಕ್ಕೆ ಕೊಡುವೆನು. God wants to introduce us back to his garden. ನಿನ್ನ ಗಾರ್ಡನ್ ಬೇಡ. I don't want your garden. Because your garden is garden of death, garden of tomb. ನಿನ್ನ ತೋಟ ಸಮಾಧಿ ತೋಟ, ನಿನ್ನ ತೋಟ ಮರಣದ ತೋಟ. ಬಟ್ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಯು ಬ್ಯಾಕ್ ಟು ಮೈ ಗಾರ್ಡನ್. ನಾನು ಮತ್ತೆ ನಿನ್ನನ್ನು ನನ್ನ ತೋಟಕ್ಕೆ ಪರಿಚಯ ಮಾಡಿಕೊಡ್ತೇನೆ. ಸೊ ದ್ಯಾಟ್ ಯು ಕ್ಯಾನ್ ವಾಕ್ ವಿತ್ ಮೀ ಆ್ಯಂಡ್ ಐ ಕ್ಯಾನ್ ವಾಕ್ ವಿತ್ ಯು. ಆವಾಗ ನೀನು ನನ್ನ ಕೂಡ ನಾನು ನಿನ್ನ ಕೂಡ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಬೈಬಲ್ ಸೇಸ್ ನಿಯರ್ ದ ಕ್ರಾಸ್ ದೆರ್ ವಾಸ್ ಎ ಗಾರ್ಡನ್. ದೇವರು ಕೇಳ್ತದೆ, ಕ್ರೂಜೆ ಹತ್ತಿರ ಒಂದು ತೋಟ ಇತ್ತು. ಆ್ಯಂಡ್ ದಟ್ಸ್ ವೈ, ಬಿಕಾಸ್ ಇಟ್ ವಾಸ್ ಕ್ಲೋಸ್ ಟು ದ ಗಾರ್ಡನ್, ಕ್ಲೋಸ್ ಟು ದ ಕ್ರಾಸ್, ಅದು ಕ್ರೂಜಿಗೆ ಹತ್ತಿರವಾಗಿದ್ದರಿಂದ, ಆ್ಯಂಡ್ ದೇ ಡಿಂಟ್ ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ದ ಡೆಡ್ ಬಾಡಿ, ಆ ಶರೀರದೊಂದಿಗೆ ಹೆಚ್ಚಿನ ಸಮಯ ಕಳೀಲಿಕ್ಕೆ ಅವರಿಗೆ ಮನಸ್ಸಿಲ್ಲದೆ ಇರುವುದರಿಂದ, ಬಿಕಾಸ್ ವೆರಿ ನೆಕ್ಸ್ಟ್ ಡೇ ವಾಸ್ ಅಬೌಟ್ ಟು ಸ್ಟಾರ್ಟ್ ವಿಚ್ ವಾಸ್ ಅ ಸ್ಯಾಬತ್. ಮರು ದಿವಸ ಒಂದು ಸಬ್ಬತ್ ದಿನವಾಗಿತ್ತು. ಅದ ಕಾರಣ ಆ ಸಬ್ಬತ್ ದಿನದಲ್ಲಿ ಅವರು ಹೊಲಸಾಗಿ ಸಬ್ಬತ್ ದಿನದಲ್ಲಿ ಆರಾಧನೆ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಇರಬಾರ್ದೆಂಬಂತೆ ಅವರು ಯೇಸುವನ್ನು ಬೇಗನೆ ಆ ಸಮಾಧಿಯಲ್ಲಿಟ್ಟರು. Because the very next day was the Sabbath, which was a day of rest, day of worship. So they didn't want to miss the day of worship. So immediately they want to put the body in a tomb nearby and go off. ಸಮಾಧಿಯಲ್ಲಿ ಹತ್ತಿರವಿರುವಂಥ ಸಮಾಧಿಯಲ್ಲಿ ಅದನ್ನು ಇಟ್ಟು ಹೋಗಿಬಿಡ್ಬೇಕೆಂಬುದಾಗಿ, ಇಟ್ ವಾಸ್ ಅ ಗಾರ್ಡನ್ ಟೂಮ್ ಆರ್ ಇಟ್ ವಾಸ್ ಎ ಟೂಮ್ ಗಾರ್ಡನ್. ಅದು ಸಮಾಧಿ ತೋಟ ಅಥವಾ ತೋಟದ ಸಮಾಧಿ. ಅಲ್ಲಿ ಇಟ್ಬಿಟ್ರು, ಹೋಗ್ಬಿಟ್ರು. ಬಟ್ ವೆನ್ ಈ ರೋಸ್ ಅಗೇನ್, ಆತನು ಎದ್ದು ಬಂದಾಗ, he introduced us to his garden of life, his garden of resurrection. ಆತನು ನಮ್ಮನ್ನು ತನ್ನ ತೋಟವಾದಂಥ ಜೀವದ ತೋಟ, ಪುನರುತ್ಥಾನದ ತೋಟದಲ್ಲಿ ನಮ್ಮನ್ನು ಪರಿಚಯ ಮಾಡಿಸಿದ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ವಿ ಆನರ್ ಹಿಸ್ ಕ್ರಾಸ್. ಅದರ ನಿಮಿತ್ತವಾಗಿ ಆತನ ಕ್ರೂಜೆಯನ್ನು ಗೌರವಿಸ್ತೇವೆ. ಜೀಸಸ್ ನೆವರ್ ಗಿವ್ಸ್ ಅಸ್ ಹಿಸ್ ಕ್ರಾಸ್ ಟು ಬೇರ್ ಫಾರ್ ಅಸ್ ಆನ್ ದಿಸ್ ಅರ್ತ್. ಭೂಮಿ ಮೇಲೆ ಆತನ ಕ್ರೂಜೆಯನ್ನು ನಾವು ಹತ್ಕೊಂಡು ಹೋಗ್ಬೇಕಂತ ತನ್ನ ಕ್ರೂಜೆ ನಮ್ಗೆ ಕೊಡೋದಿಲ್ಲ ರೀ. ಈಚ್ ಒನ್ ಆಫ್ ಅಸ್ ಹ್ಯಾವ್ ಎ ಕ್ರಾಸ್. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕ್ರೂಜೆ ಇದೆ. ಒನ್ ಡೇ ವೆನ್ ವಿ ಗೋ ಟು ಮೀಟ್ ಹಿಮ್, ಒಂದು ದಿವಸ ಆತನನ್ನು ಭೇಟಿಯಾಗಲಿಕ್ಕೆ ಹೋಗುವಾಗ, ವಿ ಲೇ ಡೌನ್ ಅವರ್ ಕ್ರಾಸ್ ಆ್ಯಂಡ್ ವಿ ಟೇಕ್ ದ ಕ್ರೌನ್ ಹಿ ಗಿವ್ಸ್ ಟು ಅಸ್. ನಮ್ಮ ಕ್ರೂಜೆಯನ್ನು ಕೆಳಗಿಡ್ತೇವೆ, ಆತನು ಕೊಡುವಂಥ ಕಿರೀಟವನ್ನು ನಾವು ಎತ್ತಿಕೊಳ್ತೇವೆ. ಆ್ಯಂಡ್ ವಿ sit on our thrones. ನಾವು ನಮ್ಮ ಸಿಂಹಾಸನಗಳ ಮೇಲೆ ಕೂತ್ಕೊಳ್ತೇವೆ. Imagine how much he has done for us because of the cross. ಕ್ರೂಜೆ ನಿಮಿತ್ತವಾಗಿ ನಮಗೆ ಆತನು ಎಷ್ಟೆಲ್ಲ ಮಾಡಿದ್ದಾನೆ ಯೋಚನೆ ಮಾಡ್ರಿ. Are we thankful to him for every one of those revelations God has given to us about his cross? ಆ ಕ್ರೂಜೆ ಬಗ್ಗೆ ಆತನು ಕೊಟ್ಟಿರುವಂಥ ಪ್ರತಿ ಒಂದು ಪ್ರಕಟಣೆಗಳಿಗಾಗಿ ನಾವು ಆತನನ್ನು ಸ್ತುತಿಸಬೇಕಾದಷ್ಟು ಸ್ತುತಿಸಿದ್ದೇವಾ? Shall we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Thank you, Jesus. He wants to come into your garden. ಆತನು ನಿಮ್ಮ ತೋಟದಲ್ಲಿ ಬರಬೇಕಂತ ಬಯಸ್ತಾನೆ.
so that your death garden, tomb garden will become his paradise. ಆವಾಗ ನಿಮ್ಮ ಸಮಾಧಿ ತೋಟ, ಮರಣದ ತೋಟ ಆತನ ಜೀವದ ತೋಟವಾಗಬೇಕೆಂಬುದಾಗಿ. And if we have received, we are blessed. ನಾವು ಅದನ್ನು ಹೊಂದಿದ್ದರೆ ನಾವು ಧನ್ಯರು. But if we have not received, anyone who has been listening to me, ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರುವಂಥ ಯಾರಾದರೂ ಅವ್ರು ಇನ್ನೂ ಆ ಒಂದು ಜೀವದ ತೋಟಕ್ಕೆ ಪರಿಚಯ ಮಾಡಲ್ಪಟ್ಟಿಲ್ಲವಾಗಿದ್ದರೆ, ರಿಸೀವ್ ಜೀಸಸ್ ಕ್ರೈಸ್ಟ್ ಆಸ್ ಯುವರ್ ಲಾರ್ಡ್ ಆ್ಯಂಡ್ ಸೇವಿಯರ್. ನಿಮ್ಮ ಒಡೆಯನ್ನು ಕರ್ತನೆಂಬಂತೆ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿರಿ. ಥ್ಯಾಂಕ್ ಯು ಜೀಸಸ್. Heavenly Father, in the name of Jesus, we come to you because of the cross. ಪರಲೋಕದ ತಂದೆ, ನಿನ್ನ ಬಳಿಗೆ ಕ್ರೂಜೆ ನಿಮಿತ್ತವಾಗಿ ಬರ್ತೇವೆ ಸ್ವಾಮಿ. And this cross has brought us close to you. ಈ ಕ್ರೂಜೆಯು ನಮ್ಮನ್ನು ನಿನಗೆ ಹತ್ತಿರವಾಗಿ ತಂದಿದೆ ಸ್ವಾಮಿ. And Lord, now we have been reconciled to you by the cross. ಕ್ರೂಜೆ ಮೂಲಕವಾಗಿ ನಾವು ನಿನ್ನೊಂದಿಗೆ ಸಮಾಧಾನವಾಗಿದ್ದೇವೆ, ಸಂಧಾನವಾಗಿದ್ದೇವೆ. Previously we were your enemies. ಅದಕ್ಕಿಂತ ಮುಂಚೆ ನಾವು ನಿನ್ನ ವೈರಿಗಳಾಗಿದ್ದೆವು. Now we are your friends, God. ಈಗ ನಾವು ನಿನ್ನ ಸ್ನೇಹಿತರಾಗಿದ್ದೇವೆ. Where you will confide into us your secrets, God. ಅಲ್ಲಿ ನೀನು ನಮ್ಮ ಒಳಗೆ ನಿನ್ನ ರಹಸ್ಯಗಳನ್ನು ನಮಗೆ ಒದಗಿಸುತ್ತೀ ಸ್ವಾಮಿ, ಹೇಳುತ್ತೀ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಮೇ ವಿ ಅಗೇನ್ ಲಾರ್ಡ್ ಬಿಗಿನ್ ಟು ವಾಕ್ ವಿತ್ ಯು. ನಾವು ತಿರುಗಿ ಮತ್ತೆ ನಿನ್ನೊಂದಿಗೆ ನಡೆಯಲಿಕ್ಕಾಗುವಂತೆ ಅನುಗ್ರಹಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್ ಗಾಡ್. Those of us who have not received Jesus Christ, say this prayer with me. ಯೇಸು ಕ್ರಿಸ್ತನ ನಿಮ್ಮ ಒಡೆಯನು ರಕ್ಷಕನೆಂಬಂತೆ ಯಾರು ಸ್ವೀಕಾರ ಮಾಡಲಿಲ್ಲ, ಅವರು ನನ್ನೊಂದಿಗೆ ಈ ಪ್ರಾರ್ಥನೆ ಹೇಳ್ರಿ. Lord Jesus Christ, I confess you as my Lord. I believe in my heart that you rose again from the dead. Come into my heart, forgive my sins, make me your child. From today onwards, I will live for you. In the name of Jesus Christ. ಕರ್ತನಾದ ಯೇಸು ಕ್ರಿಸ್ತನೇ, ನೀನು ನನ್ನ ಒಡೆಯನು ಎಂಬುದಾಗಿ ಒಪ್ಪಿಕೊಳ್ಳುತ್ತೇನೆ. ನೀನು ನನಗಾಗಿ ಸತ್ತು ಎದ್ದು ಬಂದಿದ್ದಿ ಎಂಬುದಾಗಿ ನನ್ನ ಹೃದಯದಲ್ಲಿ ನಂಬುತ್ತೇನೆ ಸ್ವಾಮಿ. ದಯಮಾಡಿ ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನನ್ನು ನಿನ್ನ ಮಗುವಾಗಿ ಮಾಡು. ಇವತ್ತಿನಿಂದ ನಾನು ನಿನಗಾಗಿ ಜೀವಿಸುತ್ತೇನೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. Heavenly Father, as many as of us who have received Jesus Christ, Lord, today you have come into our hearts and you have made us your sons, O God. ನಾವು ಯಾರು ಇವತ್ತು ಯೇಸು ಸ್ವಾಮಿ ನಿನ್ನನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ, ಇವತ್ತಿನಿಂದ ನೀನು ನಮ್ಮನ್ನು ನಿನ್ನ ಗಂಡು ಮಕ್ಕಳನ್ನಾಗಿ ಮಾಡಿದ್ದೀ ಸ್ವಾಮಿ. ಮೇ ವಿ Lord, enjoy walking with you every day. ಪ್ರತಿದಿನ ನಿನ್ನೊಂದಿಗೆ ನಡೆಯುವುದಲ್ಲಿ ನಾವು ಸಂಭ್ರಮ ಪಡುವಂತೆ ನಮಗೆ ಅನುಗ್ರಹಿಸು. In the name of Jesus, ಯೇಸುವಿನ ಹೆಸರಿನಲ್ಲಿ, ಆಮೆನ್. Lord, you reign in us, upon us, within us, among us. ಕರ್ತನೇ, ನೀನು ನಮ್ಮ ಒಳಗೆ, ನಮ್ಮ ಮಧ್ಯದಲ್ಲಿ, ನಮ್ಮ ನಡುವೆ, ನಮ್ಮಲ್ಲಿ ಸ್ವಾಮಿ ರಾಜ್ಯವಾಳು ಸ್ವಾಮಿ. May your kingdom rule, manifest itself in us, God. ನಿನ್ನ ರಾಜ್ಯಾಡಳಿತ ನಮ್ಮ ಮಧ್ಯದಲ್ಲಿ ಕಂಡು ಬರಲಿ ಸ್ವಾಮಿ. And every other kingdom that is trying to overtake upon us, ಯಾವುದೇ ಬೇರೆ ರಾಜ್ಯ ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಲ್ಪಡಬೇಕಂತ ಹುಡುಕ್ತಾ ಇದೆ, we bind it down in the name of Jesus. ನಾವು ಅದನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. We destroy its claim upon us. ನಮ್ಮ ಮೇಲೆ ಅದರ ಹಕ್ಕನ್ನು ಮುರಿತೇವೆ ಸ್ವಾಮಿ. And we receive and walk in the power of the blood of Jesus into your kingdom, O God. ಯೇಸುವಿನ ರಕ್ತದ ಶಕ್ತಿಯ ನಿಮಿತ್ತ ಸ್ವಾಮಿ ನಿನ್ನ ರಾಜ್ಯದಲ್ಲಿ ನಾವು ನಡೆಯುತ್ತೇವೆ ಸ್ವಾಮಿ. May we walk as sons and daughters in the kingdom of God upon this earth. ಈ ಭೂಮಿ ಮೇಲೆ ದೇವರ ಗಂಡು ಮಕ್ಕಳು ಹೆಣ್ಣು ಮಕ್ಕಳಾಗಿ ಇವತ್ತು ಕರ್ತನೆ
ನಿನ್ನ ರಾಜ್ಯದೊಳಗೆ ರಾಜ್ಯದವರಾಗಿ ಚಲಿಸುವಂತೆ ನಮಗೆ ಅನುಗ್ರಹಿಸು. ಬ್ಲೆಸ್ ಅಸ್ ಗಾಡ್, ಬ್ಲೆಸ್ ಅವರ್ ಆಫರಿಂಗ್ ಯು ಗಾಡ್. ನಮ್ಮನ್ನು ಆಶೀರ್ವಿಸು, ನಾವು ಕೊಟ್ಟಿರುವಂಥ ಕಾಣಿಕೆಯನ್ನು ಆಶೀರ್ವದಿಸು. ಬ್ಲೆಸ್ ದ ಒನ್ಸ್ ಹೂ ಹ್ಯಾವ್ ಗಿವನ್ ದೀಸ್ ಆಫರಿಂಗ್ಸ್. ಈ ಕಾಣಿಕೆಗಳನ್ನು ಕೊಟ್ಟಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. Bless the ones who are in need of some kind of ministry of your Holy Spirit into their lives. ಯಾರಲ್ಲಿ ನಿನ್ನ ಪರಿಶುದ್ಧಾತ್ಮನ ಸೇವೆಯ ಅವಶ್ಯಕತೆ ಇದೆ ಅವರನ್ನು ಆಶೀರ್ವದಿಸು. Heal them if they need healing. ಅವರಿಗೆ ಸ್ವಸ್ಥತೆ ಬೇಕಾಗಿದ್ದರೆ ಅವ್ರನ್ನು ಗುಣಪಡಿಸು. Solve their problems to God. ಅವರ ಸಮಸ್ಯೆಗಳನ್ನು ಬಗೆಹರಿಸು. Deliver them from them demonic operations to God. ದುರಾತ್ಮಗಳ ಬಾಧೆಯಿಂದ ಅವರನ್ನು ಬಿಡುಗಡೆ ಮಾಡು. Every curse, every oppression, every black magic be broken down in the name of Jesus. ಪ್ರತಿಯೊಂದು ಶಾಪ, ಪ್ರತಿಯೊಂದು ಬಾಧೆ, ಪ್ರತಿಯೊಂದು ಮಾಟಮಂತ್ರದ ಶಕ್ತಿ ಅವರ ಜೀವಿತದ ಮೇಲಿಂದ ಮುರಿದು ಹೋಗಲಿ ಸ್ವಾಮಿ. Because of the cross, because of the blood on the cross. ಕ್ರೂಜ ನಿಮಿತ್ತವಾಗಿ, ಕ್ರೂಜ ಮೇಲಿರುವ ಯೇಸುವಿನ ರಕ್ತದ ನಿಮಿತ್ತವಾಗಿ ಸ್ವಾಮಿ. Thank you Jesus. Bless us today Lord. ನಮ್ಮನ್ನು ಇವತ್ತು ಆಶೀರ್ವದಿಸು. Even as we go from here, ಇಲ್ಲಿಂದ ನಾವು ಹೋಗುವಾಗ, may your Holy Spirit continue to work in us. ನಿನ್ನ ಪರಿಶುದ್ಧಾತ್ಮನು ನಮ್ಮೊಳಗೆ ಸತತವಾಗಿ ಕೆಲಸ ಮಾಡಲಿ. In the name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ bless all those who have been participating online with us. ನಮ್ಮೊಂದಿಗೆ ಆರಾಧನೆಯಲ್ಲಿ ಆನ್ಲೈನ್ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬರನ್ನೂ ಸಹ ನೀನು ಆಶೀರ್ವದಿಸು. May we enjoy your goodness and your grace, Lord, in the land of the living by the power of the cross of God. ಕ್ರೂಜೆ ಸಾಮರ್ಥ್ಯದ ನಿಮಿತ್ತವಾಗಿ ನಾವು ಜೀವಿಸುವ ಈ ದೇಶದಲ್ಲಿ ಸ್ವಾಮಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಆ ಕ್ರೂಜೆ ನಮಗೆ ಶಕ್ತಿ ಕೊಡಲಿ ಸ್ವಾಮಿ. ವಿ ಗಿವ್ ಯು ಆಲ್ ದ ಗ್ಲೋರಿ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ. ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. Shall we receive the benediction? ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. Now may the grace of our Lord Jesus Christ and the love of God our Heavenly Father and the sweet communion of the Holy Spirit be with us all forever. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಮಧುರ ನ್ಯೂನತೆಯು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ವಾಸವಾಗಿರಲಿ. The Lord bless thee and keep thee. The Lord make his face shine upon thee and be gracious unto thee. The Lord lift up his countenance upon thee and give thee peace. ಯೆಹೋವ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್.